ಭಾಳ ಖುಷಿ ಕೊಟ್ಟವು ಕೆಲವು ಕೆಲಸಗಳಿದ್ದಾವೆ, ಇಷ್ಟ ಆದ ಕೆಲಸ ಇದೆ. ನಾನು ಬಿಜಾಪುರಲ್ಲಿ ಡಿ ಸಿ ಆಗಿ ಹೋಗಿದೆ. ಅಲ್ಲಿ ಒಂದು ನಂದಿ ಸಕ್ಕರೆ ಕಾರ್ಖಾನೆ ಅಂತ ಒಂದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ಬಟ್ ಅದಕ್ಕೆ ಡೆಪ್ಟಿ ಕಮಿಷನರ್ ಅಡ್ಮಿನಿಸ್ಟ್ರೇಟರ್ ಇದ್ದು. ದಟ್ ಶುಗರ್ ಫ್ಯಾಕ್ಟ್ರಿ ಒಂದು ರೆಕಾರ್ಡ್ ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಶುಗರ್ ಕೇನ್ ಕ್ರಷ್ ಮಾಡಿ ಆ ಭಾಗದ ಎಲ್ಲ ಕಬ್ಬು ಬೆಳೆಗಾರರಿಗೆ ಇಷ್ಟು ಸಂತೋಷ ಆಯಿತು. ಸುಮಾರು 100 ಎತ್ತಿನ ಗಾಡಿ ಕಟ್ಕೊಂಡು ಬಂದು ಆ ಮೊದಲನೇ ಗಾಡೀಲಿ ನನ್ನ ಕೂರಿಸಿ ಅವ್ರು ಹಳದಿ ಪೇಟ ಕಟ್ಟಿ ಅವ್ರ ಎತ್ತಿನ ಹಗ್ಗ ನನಗೆ ಕೊಟ್ಟು ಅವರು ಗಾಡಿನ ಓಡಿಸಿದ್ದು. ಏನೋ ಅವರಿಗೆ ಅಷ್ಟು ಖುಷಿ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ಅದು ಒಂದು ವಿಷಯ. ಇನ್ನೊಂದು ತುಂಬ ಖುಷಿಯಾದ ಕ್ಷಣ ಒಂದು, ಅಲ್ಲೇ ನಾನು ಆವಾಗ ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ ಇದ್ದು, ದೇವರ್ ಟುಗೆದರ್. ಅಲ್ಲಿ ಡಿ ಸಿ ಅಂದರೆ ಸ್ವಲ್ಪ ಭಾಳ ಇನ್ನೂ ಅದೇ ಹಳೆ ಫ್ಯೂಡಲ್ ಟೈಮಲ್ಲಿದ್ದಾರೆ, ಭಾಳ ಮರ್ಯಾದೆ ಭಯ ಎಲ್ಲ. ಸೊ ನಾನು ಬಾಗಲಕೋಟೆಯಿಂದ ಸಂಜೆ ಒಂದು 5:30-6 ಗಂಟೆ ಇರ್ಬೋದು, ನಾನು ಬಿಜಾಪುರಕ್ಕೆ ಹೋಗ್ತಾಯಿದ್ದೆ. ಸಾಯಂಕಾಲ ಕೆಲಸ ಮುಗಿಸಿ ನಾನಿದ್ದೆ, ನನ್ನ ಡ್ರೈವರ್ ಒಬ್ಬಿದ್ದೆ, ಜಬ್ಬಾರ್ ಅಂತ ಒಂದು ಡ್ರೈವರು. ಸೊ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಹೆಂಗಸು ಕಂಕ್ಲಲ್ಲಿ ಒಂದು ಮಗು ಹೊತ್ಕೊಂಡು, ತಲೆ ಮೇಲೆ ಕಟ್ಟಿಗೆ ಹೊತ್ಕೊಂಡು, ಇನ್ನೊಂದು ಹುಡುಗಿ ಮತ್ತೊಂದು ಕುರಿ ಅಷ್ಟನ್ನು ಎಳ್ಕೊಂಡು ಹೋಗ್ತಾಯಿದ್ಲು. ಆ್ಯಂಡ್ ಹೊಟ್ಟೆಲೊಂದು ಮಗು, ಕೈಯಲ್ಲೊಂದು, ಕೆಳಗೊಂದು, ಹೊಟ್ಟೆಲೊಂದು, ತಲೆ ಮೇಲೊಂದು, ಒಂದು ಕುರಿ ಒಂದು. ನನಗೆ ಏನು ಇಷ್ಟು ಕಷ್ಟದಲ್ಲಿ ಹೆಂಗೆ ಹೋಗ್ತಾ ಇದೆ ಅಂಥೇಳಿ ಸ್ವಲ್ಪ ಮುಂದೆ ಹೋದ್ಮೇಲೆ ಒಬ್ಬ ಗಂಡಸು, ಅವನು ಸಾಲಿಡ್ಡೆಗೆ ಅಜಾನ ಬಾವು, ಗೊತ್ತಲ್ಲ ಬಿಜಾಪುರ 6 ವೆಲ್ ಬಿಲ್ಟ್, 6 ಅಡಿ ಬಾವು, ಒಳ್ಳೆ ಗಿರ್ಜಾ ಮೀಸೆ ಬಿಟ್ಕೊಂಡು ಪೇಟ ಕಟ್ಕೊಂಡು ಬರೀ ಒಂದು ಕೈಲಿ ಒಂದು ಬಾರ್ಕೋಲ್ ಇಟ್ಕೊಂಡು ಹೋಗ್ತಾಯಿದ್ದ. ನಾನು ಅಂದ್ಕೊಂಡೆ ಇವ್ರದ್ದೇ ಒಟ್ಟಿಗೆ ಸಂಸಾರ ಇರ್ಬೋದು ಅಂತ. ನಿಲ್ಲಿಸಿದೆ, ನಮ್ಮ ಡ್ರೈವರಿಗೆ ನಿಲ್ಸಂದ. ಎದಕ್ಕೆ ಸರ್ ಅಂದವನು. ಮಾತಾಡ್ಸಂದಿರೋವನ್ನ. ನಾನು ಹೇಳಿದೆ, ಆ ಹಿಂದ್ಗಡೆ ಬರ್ತಿದ್ದಿಲ್ಲ ಯಾರದು ಹೆಂಗೆ, ನಮ್ಮ ಆಕೆ ರೀ ಅಂದ. ನಾನು ಇಳಿದೆ, ಕಾರಿಂದ ಇಳಿದ್ಬಿಟ್ಟು, ನಿಮ್ಮ ಆಕೆ ಅಂತೀಯ, ನೀನು ನೋಡ್ರಿ ದಡುತ್ತಿದ್ಯಾ, ಅವಳು ಹೊಟ್ಟೆಲೊಂದು ಮಗು ಕೊಟ್ಟಿಯಾ, ಕಂಕ್ಳಲ್ಲೊಂದು ಮಗು ಕೊಟ್ಟಿಯಾ, ನೆಲದಾಗ ಒಂದು ಕೊಟ್ಟಿದ್ಯಾ, ಅವಳು ಹೊರೆ ಹೊತ್ಕೊಂಡಿದ್ದಾಳೆ, ಅವನು ಕುರಿ ಬೇರೆ ಹೇಳ್ಕೊಂಡು ಹೋಗ್ತಿದ್ದಾಳೆ, ನೀನು ನೋಡ್ರಿ ಏನೂ ಕೆಲಸವೇ ಇಲ್ದಂತಾರೆ ಹಿಂಗೆ ಆರಾಮಾಗಿ ಹೋಗ್ತಿದ್ಯಲ್ಲ, ನಿನಗೇನು ನಾಚಿಕೆ ಆಗಲ್ವ ನಿನಗೆ ಅಂತ ಕೇಳಿದೆ. ಬಿಡ್ರಿ ಸರ್, ಅದು ಇರೋದು ಹೆಂಗೆ ಅಂದೆ. ಅವನಿಗೆ ಒಂದು ನಿಮಿಷಕ್ಕೆ ಹೆದರಿಕೆನೂ ಆಗ್ತಾಯಿದೆ, ಹೇಳಂಗೂ ಇಲ್ಲ, ನಗು ಬರ್ತಾಯಿದೆ. ಆಮೇಲೆ ಆ ಹೆಂಗ್ಸ್ ಅಷ್ಟೊತ್ತಿಗೆ ಅವನ ಹತ್ರ ಬಂತು. ನಾನು ಹೇಳಿದೆ ಅವಳಿಗೆ, ನಿಂದು ಹೊರೆ ಅವನಿಗೆ ಕೊಡು, ಕಂಕ್ಳಲ್ದಿರೋ ಮಗು ಕೊಡು, ಕುರಿ ಕೊಡು, ನೀನು ಬರೀ ಕೈಲಿ ಹೋಗು ಅಂತ. ಅವಳಿಗೆ ಕೊಡ್ಬೇಕಾ ಬೇಡವಾ ಅಂತ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಯಾಕಂದ್ರೆ ಮನೆಗೆ ಅವಳಲ್ಲಿ ಹೋಗೋದು, ಜೊತೆಗೆ ನಾನೇನು ಹೋಗ್ತೀನ. ಸೊ ಅವಳು ಕೊನೆಗೆ ಹೇಳಿದ್ಲು, ಇಷ್ಟೇ ಅಲ್ರಿ ಸರ, ಇವನು ಹೋಗಿ ಈಗ ಸೀದಾ ಮನೆಗೆ ಬರಲ್ರಿ, ಫುಲ್ ಟೈಟಾಗಿ ಬಂದು ಒಳ್ಳೆ ಊಟ ಹಾಕ್ತಾರೆ ಬಡಿತಾನೆ ರೀ ನನಗೆ ಅಂತ ಹೇಳಿದ್ಲು. ನಾನು ಹೇಳಿದೆ, ನಿನ್ನ ಊರು ಅಡ್ರೆಸ್ ಎಲ್ಲ ಇಟ್ಕೊತೀನಿ, ಇನ್ನೊಂದು ದಿವಸ ಏನಾದರೂ ಅವಳು ನೀನು ಹಂಗೆ ಮಾಡಿದರೆ ನಿನ್ನ ಗ್ರಾಚಾರ ಬಿಡಿಸ್ತೀನಿ ಅಂತ. ಇಲ್ಲ ಸರ್, ತಪ್ಪಾಯ್ತು ರೀ, ನಂಗೆ ಮಾಡೋಕ್ಕಿಲ್ರಿ ಅಂದ. ವಿತಿನ್ ಇದೆಲ್ಲ ಒಂದು ರೀತಿ ಸಿನಿಮಾದಲ್ಲಿ ಸೀನ್ ನಡೀತಲ್ಲ, ನಂಗೆ ಒಂದು 2-3 ನಿಮಿಷದಲ್ಲಿ ಆಗೋದ ಘಟನೆ. ಆ ಹೆಂಗಸು ನನ್ನ ಮುಖನ ಎಷ್ಟು ಕೃತಜ್ಞತೆಯಿಂದ ನೋಡಿಲ್ಲ ಅಂತ ಹೇಳಿದರೆ, ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಆಫ್ ಮೈ ವರ್ಕ್ ಆಫ್ ದಟ್ ಡೇ ಆ್ಯಂಡ್ ಆಫ್ ದಟ್ ಪೀರಿಯಡ್. ಅಷ್ಟು people are getting harassed day in and day out. Husband harasses wife, or wife harasses husband, or wife harasses children, or rich fellow harassing poor. It goes on endlessly. So ಇದು ಒಂದು ರೀತಿಯ ಒಂದು ಸಾಂಕೇತಿಕವಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಕ್ಷಣ ಅದು ಬಿಜಾಪುರದಲ್ಲಿ. ಜೆ.ಎಚ್. ಪಟೇಲ್ ಜೊತೆ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ರಾಮಕೃಷ್ಣ ಹೆಗಡೆ ಅವರು, ಜೆ.ಎಚ್. ಪಟೇಲ್ ಅವರು, ಬಹುಶಃ ಜೆ.ಎಚ್. ಪಟೇಲ್ ವಾಸ್ ಎ ವೆರಿ ವೆರಿ ಡೌನ್ ಟು ಅರ್ತ್ ಮ್ಯಾನ್ ಆ್ಯಂಡ್ ದ ಮೋಸ್ಟ್ ಸೆಕ್ಯುಲರ್ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ವರ್ಕ್ಡ್ ವಿತ್ ಆ್ಯಂಡ್ ಎಕ್ಸೆಪ್ಷನ್ಲಿ ಗುಡ್ ಪರ್ಸನ್. ತುಂಬ ನನಗೆ ಖುಷಿ ಕೊಟ್ಟಂಥ ಒಬ್ಬರು ಮುಖ್ಯಮಂತ್ರಿಗಳು. ನನ್ನ ಸಂಪೂರ್ಣ ವಿಶ್ವಾಸವಿಟ್ಟು ಅವ್ರ ಕಾಲದಲ್ಲಿ ನಾವು ಸುವರ್ಣ ಸ್ವಾತಂತ್ರ್ಯೋತ್ಸವ ಬಂದ 50 ವರ್ಷದಲ್ಲಿ ಕರ್ನಾಟಕದ ಎಲ್ಲ ಅಭಿವೃದ್ಧಿಯನ್ನು ದೃಶ್ಯ ಮಾಧ್ಯಮದ ಮುಖಾಂತರ, ನಮ್ಮ ಎಕ್ಸಿಬಿಷನ್ ಮೂಲಕ, ನಾಟಕಗಳ ಮೂಲಕ ತುಂಬ ಪ್ರಚಾರವನ್ನು ಕೊಟ್ಟು, ಅದು ವಿಧಾನಸೌಧ ಮುಂದೆ ಅವ್ರು ಬಂದು ಉದ್ಘಾಟನೆ ಮಾಡಿದರು. ಸಾಕಷ್ಟು ಒಳ್ಳೊಳ್ಳೆ ಪಬ್ಲಿಕೇಷನ್ಸ್ ಮಾಡಿದ್ರು. ನಾನು ಸರ್ಕಾರಿ ಸೇವೆಗೆ ಸೇರಿದ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಿದ್ದರು. ಅದಾದ ನಂತರ ಗುಂಡೂರಾಯರು ಮುಖ್ಯಮಂತ್ರಿ ಆದರು. ಆವಾಗ ನಾನು ಗದಗಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ. ಆವಾಗ ಈ ರೈತ ಚಳುವಳಿಗಳೆಲ್ಲ ಭಾಳ ತೀವ್ರವಾದಂಥ ಸಂದರ್ಭ. ಮೊದಲ ಬಾರಿಗೆ ಗುಂಡೂರಾಯರನ್ನ ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ಭೇಟಿಯಾಗಿದ್ದೆ. ನಾನು ಸ್ಟೂಡೆಂಟ್ ಆಗಿದ್ದಾಗ ಅವ್ರನ್ನ ಭೇಟಿಯಾಗಿದೆ. ಅವರು ಯೂತ್ ಕಾಂಗ್ರೆಸ್ಸಲ್ಲಿದ್ದಾಗ ನಾವೆಲ್ಲ ಕಾಲೇಜಲ್ಲಿ ಓದ್ತಾಯಿದ್ದು. ಅದಾದಮೇಲೆ ಅವರು ಅದೆಲ್ಲ ಮುಗೀತು. ಗುಂಡೂರಾಯರದು ಗಲಾಟೆ ಎಲ್ಲ ಬಂದರು, ನೋಡಿದರು. ಅದರ ಮೇಲೆ ಒಂದು ವಿಚಾರಣಾ ಆಯೋಗನ ನೇಮಿಸಿದರು. ಅದಾದಮೇಲೆ ನಾನು ಮೊದಲ ಬಾರಿಗೆ ದಕ್ಷಿಣ ಕರ್ನಾಟಕಕ್ಕೆ ನನಗೆ ಟ್ರಾನ್ಸ್ಫರ್ ಆಯಿತು, ಅಂದರೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯಿತು. ನಾನು ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಗುಂಡೂರಾಯರು ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ತಾರೆ. ಒಳ್ಳೆ ಡ್ಯಾನ್ಸು, ಮ್ಯೂಸಿಕ್ಕು,
ಆಮೇಲೆ ಟೂರಿಸಮ್ ಅವ್ರ ಪೀರಿಯಡಲ್ಲಿ ತುಂಬ ಪ್ರಬುದ್ಧಿಗೆ ಬಂದಂಥ ಒಂದು ಕಾಲ. ಈಗ ಜಂಗಲ್ ಲಾಡ್ಜಸ್ ಏನಿದೆ ಅದನ್ನು ಅವರೇ ಪ್ರಾರಂಭ ಮಾಡಿಸಿದ್ದು. ಆಮೇಲೆ ಎಲ್ಲ ಪ್ರವಾಸಿ ತಾಣಗಳಲ್ಲಿ ದೊಡ್ಡ ದೊಡ್ಡ ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್ಸ್ನ ಆರ್ಟಿಸ್ಟ್ನೆಲ್ಲ ಕರೆಸಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು, ಮ್ಯೂಸಿಕ್ ಮಾಡಿಸ್ತಾಯಿದ್ರು. ತುಂಬ ಖುಷಿಯಾಗಿದೆ. ಆಗ ತುಂಬ ಪರಿಚಯ ಆಗಿದೆ ನಾನು ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ. ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಸೋಮವಾರಪೇಟೆಗೆ, ನನ್ನ ರಿಟರ್ನಿಂಗ್ ಆಫೀಸರ್ಗೆ ಹಾಕಿದ್ರು ಆ ಎಲೆಕ್ಷನ್ಗೆ. ಹೈ ಪ್ರೊಫೈಲ್ ಕ್ಯಾಂಪೇನ್ ಅವಾಗ. ಗುಂಡೂರಾಯರ್ ಚೀಫ್ ಮಿನಿಸ್ಟರ್ ಅಂದರೆ ಅವ್ರಿಗೆ ಎಲ್ಲ ತಮಿಳ್ನಾಡಿಂದ ಶಿವಾಜಿ ಗಣೇಶನ್ನು, ಆಮೇಲೆ ಹಿಂದಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡ ಕ್ಯಾಂಪೇನಿಗಂತೂ ಯಾವಾಗಲೂ ದಿವಸ ಅಲ್ಲಿ ಬಂದು ಸ್ಟಾರ್ ಕ್ಯಾಂಪೇನರ್ಸ್ ದಿವಸ ಅಲ್ಲಿ. ಆವಾಗ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಗುಂಡೂರಾಯರ್ ಬಂದರು. ಆವಾಗ ಜಿ ವಿಜಯ ಅಂತ ಇನ್ನೊಬ್ಬರು ಕ್ಯಾಂಡಿಡೇಟ್ ಅಲ್ಲಿಂದ ಕಂಟೆಸ್ಟ್ ಮಾಡಿದ್ರು. ಇನ್ನು ಬೇರೆ ಒಂದು 4-5 ಜನ ಇವರು ಪ್ರಮುಖ ಇಬ್ಬರು ಅಭ್ಯರ್ಥಿಗಳು. ಗುಂಡೂರಾಯರು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಂದಾಗ ಒಳ್ಳೆ ಬಿಳಿ ಸಫಾರಿ ಸೂಟ್ ಹಾಕಿದ್ರು, ದೊಡ್ಡ ಕೂಲಿಂಗ್ ಗ್ಲಾಸ್ ಗಾಗಲ್ಸ್ ಹಾಕ್ಕೊಂಡು ಅವರು ಅವ್ರ ಮನೆಯವರು, ಆಮೇಲೆ ಶುಂಠಿಕೊಪ್ಪ ಇಬ್ರಾಹಿಂ ಅಂತಿದ್ರು, ಇಬ್ರಾಹಿಮು, ಆಮೇಲೆ FM ಖಾನ್ ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಇದ್ದರು. ಅವ್ರು ದೊಡ್ಡ ದಂಡೆ ಬಂದು ನಮ್ಮ ಆಫೀಸಲ್ಲೆಲ್ಲ ಎಲ್ಲರೂ ಸರ್ ಚೀಫ್ ಮಿನಿಸ್ಟರ್ ಫೈಲ್ ಬರ್ತಾರೆ, ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬರ್ತಾರೆ. ನಮ್ಮ ತಹಸೀಲ್ದಾರ್ ಒಬ್ಬರು ಲೋಬೋ ಅಂತಿದ್ರು. ಭಾಳ ತಯಾರಿ ಎಲ್ಲ ನಡೆಸ್ತಾರೆ. ಅಂದರೆ ಹೀ ಈಸ್ ಕಮಿಂಗ್ ಆಸ್ ಅ ಕ್ಯಾಂಡಿಡೇಟ್, ಹೀ ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಹಿಯರ್. ಅವರು ಒಬ್ಬರು ಸಾಮಾನ್ಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಕೊಡೋಕ್ಕೆ ಬರ್ತಾರೆ, ಅದಕ್ಕಿಂತ ಹೆಚ್ಚಿನ ಟ್ರೀಟ್ಮೆಂಟು ಇರಬಾರ್ದು, ಕಡಿಮೆದು ಇರಬಾರ್ದು ಅಷ್ಟೇ ಅಂತ ಹೇಳಿದ್ಮೇಲೆ ಅವರು ಸ್ವಲ್ಪ ಎಲ್ಲ ಬೇಜಾರಾಗಿ ಆ ಕಡೆ ಕುಳಿತುಕೊಂಡ್ರು. ಗುಂಡೂರಾಯರು ಬಂದರು, ನಾಮಿನೇಷನ್ ಕೊಟ್ಟರು. ಆವಾಗ ನಾಮಿನೇಷನ್ ಕೊಡೋದಕ್ಕೆ 250 ರೂಪಾಯಿ ಡೆಪಾಸಿಟ್ ಕಟ್ಟಬೇಕಾಗಿತ್ತು. ನಾನು ಕೊಟ್ಟಾದಮೇಲೆ ಡೆಪಾಸಿಟ್ ಕೊಡಿ ಅಂತ ಕೇಳಿದೆ ಅವ್ರಿಗೆ. ಅವರು ಎಲ್ಲ ಜೋಬಿಗೆ ಕೈ ಹಾಕಿರೋ, ಅವ್ರ ಹತ್ರ ಒಂದು ಜೋಬಲ್ಲೂ ದುಡ್ಡು ಇರಲಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಅವ್ರು ದುಡ್ಡು ಕೊಡೋಕ್ಕೆ ಬಂದರು. ನಾನು ಹೇಳಿದೆ ನೀವು ದುಡ್ಡು ಕೊಡಬೇಕಾಗಿಲ್ಲ, ಕ್ಯಾಂಡಿಡೇಟಿಗೆ ಕೊಡಿ, ಕ್ಯಾಂಡಿಡೇಟ್ ಕೊಡಲಿ ಅಂತ. ಅದು ಆ ದುಡ್ಡು ಕೊಡದೆ ಹುಡುಕ್ತಾ ಇದ್ದದ್ದನ್ನೆಲ್ಲ ಆವತ್ತಿನ ಪ್ರಜಾವಾಣಿ ಫೋಟೋಗ್ರಾಫರ್ಸು ಎಲ್ಲ ಬಂದಿದ್ರಲ್ಲ, ಚೀಫ್ ಮಿನಿಸ್ಟರ್ ನಾಮಿನೇಷನ್ ಫೈಲ್. ಇಟ್ ವಾಸ್ ವೈಡ್ಲಿ ಪಬ್ಲಿಸೈಡ್. ಅಂದರೆ ಕ್ಯಾಂಡಿಡೇಟು ಡೆಪಾಸಿಟ್ ಕಟ್ಟಕ್ಕೆ ದುಡ್ಡು ತರದೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಂದಿದ್ರು ಅಂತ. ಆಮೇಲೆ ಎಲೆಕ್ಷನ್ ಎಲ್ಲ ಆಯಿತು. ಭಾಳ ಮೋಸ್ಟ್ ಚಾಲೆಂಜಿಂಗ್ ಎಲೆಕ್ಷನ್. ನನ್ನ ಚುನಾವಣೆಗಳು ಬೇಕಾದಷ್ಟು ಚುನಾವಣೆಗಳು ಮಾಡಿದ್ದೀನಿ, ಆದರೆ ಗುಂಡೂರಾಯರ್ ಎಲೆಕ್ಷನ್ ಭಾಳ ಚಾಲೆಂಜಿಂಗ್, ಹೈಲಿ ಕಂಟೆಸ್ಟೆಡ್ ಎಲೆಕ್ಷನ್. ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಗಲಾಟೆ ಆಗೋಂಥದ್ದು. ಆಮೇಲೆ ಅವಾಗೆಲ್ಲ ಸುಮ್ಮನೆ ಏನೋ ಬ್ಯಾಲೆಟ್ ಬಾಕ್ಸ್ ಚೇಂಜ್ ಮಾಡ್ತಾರಂತೆ, ಹಂಗೆ ಮಾಡ್ತಾರಂತೆ, ಮೋಸ ಮಾಡ್ತಾರಂತೆ. ಸೊ ಎದುರುಗಡೆ ಕ್ಯಾಂಡಿಡೇಟ್ಸ್ಗಳೆಲ್ಲ ಅವರು ಗನ್ನೆಲ್ಲ ಇಟ್ಕೊಂಡು ನಾವು ರಾತ್ರಿ ಕಾಯಕ್ಕೆ ಬರ್ತೀವಿ ಅನ್ನೋದು. ಸೊ ಎಲೆಕ್ಷನ್ ಆದ ದಿವಸಲೇ ಕೌಂಟಿಂಗ್ ಆಗ್ತಿರಲಿಲ್ಲ. ಸೊ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಇದು. ಆಮೇಲೆ ಎಲೆಕ್ಷನ್ ಆಯಿತು, ಅವರು ಗುಂಡೂರಾಯರ ಎಲೆಕ್ಷನ್ ಸೋತರು. ಅದಾದಮೇಲೆ ಮತ್ತೆ ಯಾವಾಗಲೂ ಒಂದು ಸರಿ ನನಗೆ ಸಿಕ್ಕಿದ್ರು, ತುಂಬ ಅಪ್ರಿಷಿಯೇಟ್ ಮಾಡಿದರು. ನೀವು ಭಾಳ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀರಿ ವಿಠಲ್ ಮೂರ್ತಿ, ನಂಗೆ ಖುಷಿ ಆಯಿತು. ನೀವು ನನ್ನ ದುಡ್ಡು ಕೇಳಿದ್ರು ಕೂಡ ನನಗೇನು ಬೇಜಾರಾಗಿಲ್ಲ. ಆದರೆ ತುಂಬ ನನಗೆ ಖುಷಿ ಆಯಿತು, ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಇಂಥ ಆಫೀಸರ್ ಇದ್ದಾರಲ್ಲ ಅಂಥೇಳಿ. ಹಿ ಅಪ್ರಿಷಿಯೇಟೆಡ್ ಮಿ. ಅವರು ಭಾಳ ಟಾಲಾಗಿ ಅಜಾನುಭವ ವ್ಯಕ್ತಿ. ಅವ್ರು ನನ್ನ ಮೇಲೆ ಹಿಂಗೆ ಕೈ ಹಾಕಿ ಅವರ ಲಾನ್ ಸುತ್ತ ಒಂದು ರೌಂಡ್ ವಾಕಿಂಗ್ ಮಾಡಿಸೋದಕ್ಕೆ ಇದೆಲ್ಲ ಮಾತಾಡಿಸಿ ಕಳಿಸಿದ್ರು. ಆ ಊರಲ್ಲಿ ಇನ್ನೊಂದು ಫಂಕ್ಷನ್ ಆಯಿತು. ಅದೆಲ್ಲ ಆದಮೇಲೆ ಅವ್ರು ಚೀಫ್ ಮಿನಿಸ್ಟರ್ಶಿಪ್ ಇಲ್ಲದೆ ಅವರು MP ಆಗಿದ್ದಿಲ್ಲ ಬ್ಯಾಂಗ್ಳೂರಲ್ಲಿ. ಆ ಫಂಕ್ಷನ್ಗೆ ಹಾಮನಾಯಕರು, ನಾನು, ಇಬ್ಬರು ಗೆಸ್ಟು, ಗುಂಡೂರಾಯರದು ಅವ್ರದ್ದು ಹಳೆ ಸ್ಕೂಲ್, ಅವ್ರು ಓದಿದ ಸ್ಕೂಲು. ಅವರಾಗ ಒಂದು ಜೋಕ್ ಹೇಳಿದ್ರು ನನಗೆ, ಯಾವಾಗಲೂ ಅದು ಖುಷಿಯಾಗುತ್ತೆ. ನಾನು ಇದೇ ಸ್ಕೂಲಲ್ಲಿ ಓದಿದ್ದೆ, ಆವಾಗ ನಾನು ಇಲ್ಲಿ ಏನು ಮಿಡ್ಲ್ ಸ್ಕೂಲ್ನೇ 6 ವರ್ಷ ಓದಿದ್ದೆ ಅಂದರು. ಆವಾಗ ಹಾಮನಾಯಕರಿಗೆ ಹೇಳಿದರು, ಆ ಮಿಡ್ಲ್ ಸ್ಕೂಲ್ 6 ವರ್ಷ ಇರಲಿಲ್ಲ, ಬಟ್ ನಾನು 2 ವರ್ಷ ಫೇಲ್ ಆಗಿ ಇಲ್ಲಿ 6 ವರ್ಷ ಓದಿದ್ದೆ, ನಾನು ಚೀಫ್ ಮಿನಿಸ್ಟರ್ ಆದೆ ಅಂತ. ಅಂದರೆ ವೆರಿ ವೆರಿ ವಿಟಿ ಆ್ಯಂಡ್ ಅವ್ರ ಬಗ್ಗೆ ಅವರೇ ಜೋಕ್ ಮಾಡ್ಕೊಳ್ತಿದ್ದಂಥ. ಅವ್ರ ಬಗ್ಗೆ ಒಬ್ಬ ಚೀಫ್ ಮಿನಿಸ್ಟರ್ ಅಂತ ತುಂಬ ಖುಷಿಯಾಗಿದೆ. ಅಂದರೆ ಆಫೀಸರ್ ಟ್ರಾನ್ಸ್ಫರ್ಲಿ ಬೇರೆ ಯಾರಿಗೂ ಇಂಟರ್ಫಿಯರ್ ಆಗಿಬಿಡ್ತಿರ್ಲಿಲ್ಲ. ಒಂದು ಕಡೆ ನೀವು ವರ್ಗ ಆದರೆ 2 ವರ್ಷ ಅಥವಾ 3 ವರ್ಷ ಏನು ಅವಧಿ ಇದೆ ಅಷ್ಟು ವರ್ಷ ನೀವು ಅಲ್ಲಿ ಇರಲೇಬೇಕು. ಈ ಲೋಕಲ್ MLAಗಳು ಬಂದು, ಇನ್ನಾರ ಪುಡಾರಿಗಳು ಬಂದು ನಿಮ್ಮನ್ನು ವರ್ಗ ಮಾಡಿಸೋದಾಗಲಿ ಟ್ರಾನ್ಸ್ಫರ್ ಮಾಡಿಸೋದಾಗಲಿ ಅವರ ಕಾಲಾವಧಿಯಲ್ಲಿ ಇರಲಿಲ್ಲ. ಅದು ಭಾಳ ಒಂದು ಆಫೀಸರ್ಗೆ ಸೆಕ್ಯೂರಿಟಿ ಕೊಡ್ತಾಯಿತ್ತು. ಇಷ್ಟು ಟೆನ್ಯೂರ್ ಸೆಕ್ಯೂರಿಟಿ, ಇಷ್ಟು ನೀವು ಧೈರ್ಯವಾಗಿ ನೀವು ಡಿಸಿಷನ್ ತಗೊಳ್ಬೋದು, ನಿಮ್ಮನ್ನು ಯಾರು ವರ್ಗ ಮಾಡೋದಿಲ್ಲ ಅಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಕಲ್ಚರ್ನ ಅವರು ಡೆವಲಪ್ ಮಾಡಿದರು. ಫೈಲ್ ಕ್ಲಿಯರೆನ್ಸ್ ಬಗ್ಗೆನೂ ಕೂಡ ಮಾಡಿದರು. ಅವ್ರ ಬಗ್ಗೆ ಜನ ಭಾಳ ಗುಂಡೂರಾವ್ ಹಾಗೆ ತಮಾಷೆ ಇದ್ದರು ಅಂತ ಹೇಳ್ತಾರೆ. ಬಟ್ ಹಿ ವಾಸ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಇನ್ ಸರ್ಟನ್ ಥಿಂಗ್ಸ್, ಸರ್ಟನ್ ಡಿಸಿಪ್ಲಿನ್ಸ್. ಡೆಲ್ಲಿನಲ್ಲಿ ಒಂದು ಫಂಕ್ಷನ್ ಆಯಿತು. ಆ ಡೆಲ್ಲಿ ಕನ್ನಡ ಸಂಘದವರು ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಅವ್ರು ಬಿಲ್ಡಿಂಗ್ ಕಟ್ಟೋಕ್ಕೆ. ಆ ಟೈಮಲ್ಲಿ ರಾಜ್ಕುಮಾರ್ ಅವರು ಡೆಲ್ಲಿಗೆ ಅವ್ರದ್ದೇ ಪ್ರೋಗ್ರಾಮ್ ಇದ್ದಿದ್ದು, ಮೇನ್ ಪ್ರೋಗ್ರಾಮ್ ಅವ್ರದ್ದೇ. ಸೊ ಬೆಂಗಳೂರಿಂದ ಹೊರಟು ಏರ್ಪೋರ್ಟಲ್ಲಿ ಹೋದರೆ ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ಸೊ ರಾಜ್ಕುಮಾರು, ಪಾರ್ವತಮ್ಮ ಅವ್ರಿಗೆ ಒಟ್ಟಿಗೆ ಸೀಟಿತ್ತು, ನಂದೆಲ್ಲ ಬೇರೆ ಕಡೆ ಇತ್ತು. ನಾನು ಹತ್ತಿದ ತಕ್ಷಣ ಪಾರ್ವತಮ್ಮ ಅವರು, ಸರ್ ನೀವು ಇಲ್ಲಿ ಕುಳಿತುಕೊಳ್ತೀರಾ ಬನ್ನಿ ಅಂತಂದರು. ನಾನು ಇಲ್ಲ ನೀವು ಕುಳಿತುಕೊಳ್ಳಿ ಅಂತ. ರಾಜ್ಕುಮಾರ್, ಸಾರ್ ಅವಳು ಎದ್ದೋಗ್ತಿರೋದೇ ಅಪರೂಪ, ಬನ್ನಿ ಕುಳಿತುಕೊಳ್ಳಿ ನೀವು ಅಂದರು. ದೀಸ್ ಆರ್ ದಿ ವರ್ಡ್ಸ್. ಆಮೇಲೆ ಹೋದರು, ಅವ್ರು ಮುಂದ್ಗಡೆ ಹೋದರು, ನನ್ನ ಸೀಟ್ಗೆ ಅವ್ರು ಹೋದರು, ನಾನು ಇವ್ರ ಪಕ್ಕ ಕುಳಿತುಕೊಂಡೆ. ಇಲ್ಲಿಂದ ಡೆಲ್ಲಿಗೆ ಪ್ರಯಾಣ ಮಾಡಿದ ಒಂದು 2.5 ಗಂಟೆ 3 ಗಂಟೆ ಏನು ಟೈಮ್ ಇತ್ತು. ಐ ಥಿಂಕ್ ಅದಕ್ಕಿಂತ ಮುಂಚೆ ರಾಜ್ಕುಮಾರ್ ಜೊತೆ ಸುಮಾರು ಟೈಮ್ ಕಳೆದೀನಿ. ನಾನು ರಾಜ್ಕುಮಾರ್ ಹೇಳಿದ್ನಲ್ಲ, ನನ್ನ ಒಂಥರ ನನ್ನ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿ. ಅಂದರೆ ರಾಜ್ಕುಮಾರ್ಗೋಸ್ಕರ ನಾವು ಕಾಲೇಜಲ್ಲಿದ್ದಾಗ ಯಾರು ರಾಜ್ಕುಮಾರ್ನ ಬೈದರೆ ತಮಿಳ್ನವರು ಹಿಡ್ಕೊಂಡು ಶರ್ಟ್ ಹರ್ಕೊಂಡು ಅಷ್ಟು ಜಗಳ ಆಡೋಷ್ಟಕ್ಕೆ ಹೋಗ್ತಿದ್ದು. ಅಂಥವ್ರ ಜೊತೆ ಕುಳಿತುಕೊಂಡು ಮಾತಾಡೋ ಒಂದು ಇದು ರಾಜ್ಕುಮಾರ್ ಅವ್ರಿಗೆ
ಸುಮ್ಮನೆ ಮಾತಾಡ್ತಾ ಕೊನೆಗೆ ನನಗೊಂದು ಪ್ರಶ್ನೆ ಕೇಳಲೇಬೇಕಂತ ಕಾಡ್ತಾ ಇತ್ತು. ಸರ್ ನಿಮ್ಮನ್ನು ಎಲ್ಲರೂ ತುಂಬ ಇಷ್ಟು ಒಳ್ಳೆಯವರು, ರಾಜ್ಕುಮಾರ್ ಒಳ್ಳೆಯವರು ಅಂತಾರೆ, ನಿಜವಾಗಿ ನೀವು ಅಷ್ಟು ಒಳ್ಳೆಯರ ಅಂತ ಕೇಳಿದೆ ನಾನು. ಹೀ ಡಿಂಟ್ ನೋ ವಾಟ್ ಟು ಸೇ. ಒಂದು ನಿಮಿಷ ಅವ್ರಿಗೂ ಏನು ಹಿಂಗೆ ಕೇಳಿದೆ ನಾನು, ಒಳ್ಳೆಯನು ಅಂತ ಹೇಳಲ್ಲ ಕೆಟ್ಟನು ಅಂತ ಹೇಳಲ್ಲ ಅಂತ. ಸುಮ್ಮನೆ ಹಿಂಗೆ ಖರ್ಚಿಫ್ ತೆಗೆದು ಹಿಂಗೆ ಸ್ವಲ್ಪ ಮುಖ ಎಲ್ಲ ಒರೆಸ್ಕೊಂಡು, ಸರ್ ಒಳ್ಳೆ ಪಾತ್ರಗಳು ಮಾಡ್ಬೋದು, ಒಳ್ಳೆಯರಾಗಿರೋದು ಭಾಳ ಕಷ್ಟ ಸರ್ ಅಂದರು. ಯುನೋ ದ್ಯಾಟ್ ಇಸ್ ಸಮಥಿಂಗ್ ಗ್ರೇಟ್ ಮ್ಯಾನ್ ಸೇಯಿಂಗ್. ಇನ್ಯಾರಾಗಿದ್ರೆ ನಾನು ತುಂಬ ಒಳ್ಳೆಯನು ಅಂತ ಹೇಳೋರು. ಹಿ ಸೆಡ್ ಒಳ್ಳೊಳ್ಳೆ ಗ್ರೇಟ್ ಪಾತ್ರಗಳು ಮಾಡ್ಬೋದು ಸರ್, ಬಟ್ ತುಂಬ ಒಳ್ಳೆಯನಾಗಿರೋದು ಭಾಳ ಕಷ್ಟ ಸರ್ ಅಂತ. ದಿಸ್ ಇಸ್ ವಾಟ್ ಹಿ ಸೆಡ್. ಹೀಗೆ ಎಷ್ಟೋ ಸಾರಿ ಈ ದೊಡ್ಡವ್ರ ಜೊತೆ ಮಾತಾಡ್ತಕ್ಕಂಥದ್ದು, ಅವರ ಅಂತರಂಗವನ್ನು ತಿಳ್ಕೊಳ್ತಕ್ಕಂಥದ್ದು ಒಂದು ಅದ್ಭುತವಾದ ಅವಕಾಶ ಈ 3 ಇಲಾಖೆಗಳಲ್ಲಿ. ನನ್ನ ಸ್ನೇಹಿತರು ನನಗೆ ಹಲವಾರು ಜನ ತಮಾಷೆ ಮಾಡೋದುಂಟು, ನೀನು ಯಾವ ಇಲಾಖೆಗೆ ಹಾಕಿದ್ರೂ ನೀನು ಮಾಡೋದು ಒಂದೇ ಕೆಲಸ, ಕನ್ನಡ ಕಲ್ಚರ್ ಕೆಲಸ ಅಂತ. ಸೊ ಅದು ಅವ್ರು ಹಂಗೆ ಅಂದ್ಕೊಳ್ಬೋದು. ಬಟ್ ನಾನು ಹೇಳಿದೆ MSIL ಕನ್ನಡ ಕಲ್ಚರ್ ಕೆಲಸ ಅಂದರೆ ಅದು 1.25 ಕೋಟಿ ಇದ್ದ ಬಿಸ್ನೆಸ್ನ ನಾನು 25-30 ಕೋಟಿಗೆ ತಗೊಂಡೋದ್ರೆ ಅದೇನು ಕಲ್ಚರ್ ಕೆಲಸನ, ಅದು MSIL ಕೆಲಸನೇ. ಬಟ್ ಐ ಡೂ ಇಟ್ ಇನ್ ಎ ಡಿಫರೆಂಟ್ ವೇ ಅಂತ ಅಷ್ಟೇ. ಸೊ ನಾನು ಕೆಲಸ ಮಾಡಿದಾಗ ಇದ್ದಂಥ ಮಂತ್ರಿಗಳಾಗಲಿ, ನನ್ನ ಸಹೋದರಿಗಳು ಇವತ್ತು ಕೂಡ ಕನ್ನಡ ಕಲ್ಚರಲ್ಲಿ ಒಬ್ಬ ಅಟೆಂಡರಿಂದ ಹಿಡಿದು ಐ ಟ್ರೀಟ್ ಎವ್ರಿಬಡಿ ಈಕ್ವಲಿ. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನನ್ನ ಪ್ರಾರಂಭದ ದಿನಗಳಲ್ಲಿ ಬೇಕಾದಷ್ಟು ನಾನು ಕೋಪ ಮಾಡ್ಕೊಂಡಿರ್ಬೋದು, ಹೇಳಿರ್ಬೋದು, ಬೇಕಾದಷ್ಟು ಕೆಲವರಿಗೆ ತುಂಬ ಐ ಆಮ್ ವೆರಿ ಪುಷಿ ಆ್ಯಂಡ್ ಡಿಮ್ಯಾಂಡಿಂಗ್. ಸೊ ಅವ್ರಿಗೆ ಕಷ್ಟ ಆಗಿರ್ಬೋದು. ಬಟ್ ಆಲ್ ದಟ್ ವಾಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ವರ್ಕ್ ಆ್ಯಂಡ್ ಇಟ್ಸ್ ಎ ಟೈಮ್ ವೆಲ್ ಸ್ಪೆಂಟ್ ಆ್ಯಂಡ್ ಆಲ್ವೇಸ್ ಗ್ರೀನ್ ಇನ್ ಮೈ ಮೆಮೊರಿ. ಬಹುಶಃ ಸರ್ವಿಸಲ್ಲಿರೋರು ನನ್ನಷ್ಟು ರಾಜ್ಕುಮಾರ್ ಸಿನಿಮಾ ಯಾರೂ ನೋಡಿಲ್ಲ. ಐ ಥಿಂಕ್ ಐ ಹ್ಯಾವ್ ಸೀನ್ ಆಲ್ ಇಸ್ ಮೂವೀಸ್ ಆಫ್ಟರ್ ಐ ವಾಸ್ ಬಾರ್ನ್ ಆ್ಯಂಡ್ ಟಿಲ್ ರೀಸೆಂಟ್ಲಿ. ಕಳೆದ ಒಂದು 5-6 ಸಿನಿಮಾ ನೋಡಿಲ್ಲೇ ಇರ್ಬೋದು. ಬಟ್ ಉಳಿದೆಲ್ಲ ಸಿನಿಮಾ ನೋಡಿದ್ವಿ, ಮತ್ತು ಫಸ್ಟ್ ಡೇ ನೋಡಿದ್ವಿ. ಸೊ ಅದು ಕ್ಯೂ ನಿಂತು, ಆ ಕ್ಯೂ ಮ್ಯಾಟ್ನಿ ಶೋಗೆ ನಿಮಗೆ ಟಿಕೆಟ್ ಸಿಕ್ಕಿಲ್ಲ, ಅದೇ ಕ್ಯೂ ಮತ್ತು ಫಸ್ಟ್ ಶೋ ಕಂಟಿನ್ಯೂ ಮಾಡಿ. ಅದೊಂದು ಕಾಲ ಇತ್ತು ಬೆಂಗಳೂರು, ರಾಜ್ಕುಮಾರ್ ಸಿನಿಮಾಗಳಿಗೆ ಅಷ್ಟೊಂದು ಕ್ರೇಜ್ ಇದ್ದ ಕಾಲ. ಸೊ ಕ್ಯೂ ಮತ್ತೆ ಬಿಟ್ಟೋದ್ರೆ ಬೇರೆ ಜನ ಬರ್ತಾರೆ ಅಂತ ಅಲ್ಲೇ ಮುಂದುವರೆದು ಸಿನಿಮಾ ನೋಡಿರೋದು ಉಂಟು. ರಾಜ್ಕುಮಾರ್ ಜೊತೆ ಊಟ ಮಾಡಿದ್ರೆ ಒಂದಂದರೆ ಅವರು ನಾನ್ ವೆಜಿಟೇರಿಯನ್ ತುಂಬ ಇಷ್ಟಪಡ್ತಾಯಿದ್ರು, ನನಗೂ ತುಂಬ ಇಷ್ಟ. ಸೊ ಊಟ ಎಲ್ಲ ಆದಮೇಲೆ ನಾನು ಕ್ಲೀನಾಗಿ ಸೋಪೆಲ್ಲ ಕೈ ತೊಳ್ಕೊಳ್ತಾ ಇದ್ದರೆ, ಏನಕ್ಕೆ ಸರ್ ಹಂಗೆ ಕೈ ತೊಳ್ಕೊಳ್ತಿದ್ರೆ, ಇಲ್ಲ ಅದೆಲ್ಲ ಇದೆ, ಇಲ್ಲ ಸರ್ ಅದು ಆವಾಗವಾಗ ಊಟನ ಹಿಂಗೆ ಸ್ಮೆಲ್ ಮಾಡ್ತಾಯಿದ್ರೆ ಅದು ಊಟ ಬಹಳ ಹೊತ್ತಿರುತ್ತೆ ಅಂತ. ಅಂದರೆ ದಿಸ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆಲ್ವೇಸ್ ಮೇಕ್ ದಟ್ ಇವೆಂಟ್ ವೆರಿ ವೆರಿ ಮೆಮೊರಬಲ್. ಅವಾಗೆಲ್ಲ ನನಗೆ ಎಲ್ಲ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ನಾಟಕ ಮಾಡೋಕೆ ಬರೀ ಹುಡುಗಿ ಪಾತ್ರ ಕೊಡ್ತಾಯಿದ್ರು. ಅದೊಂದು ಭಾಳ ಬೇಜಾರಾದ ವಿಷಯ ನನಗೆ. ಎಷ್ಟೋ ನನಗೆ ಒಂದು ಈವನ್ ಪೌರಾಣಿಕ ನಾಟಕ ಮಾಡಿದರು, ಅಭಿಮನ್ಯು ಉತ್ತರೆ ಪಾಠ ಕೊಟ್ಬಿಟ್ಟು, ನಾನು ಅಭಿಮನ್ಯು ಕೊಡಿ ಅಂದ್ರೆ ಇಲ್ಲೆಲ್ಲ ನೀವು ಉತ್ತರೆ ಸರಿ ಹೋಗ್ತಿ ಅಂತ ಉತ್ತರೆ ಪಾಠ ಕೊಟ್ಬಿಟ್ಟು ಆ ಸೀರೆ ಉಡಿಸಿ ಇಲ್ಲೆಲ್ಲ ವೈಡೂರಿ ಹಾಕ್ಯಂಡು ನಾವು ಬಸವನಗುಡಿಯಲ್ಲಿ ನಡ್ಕೊಂಡೋಗಿ ಗಾಂಧಿ ಬಜಾರಲ್ಲಿ ಯಾವುದೋ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಕೊಂಡು ಇಟ್ ವಾಸ್ ಸಚ್ ಏನೇನೋ ವಿಚಿತ್ರಗಳು ಕಾಲೇಜಲ್ಲಿದ್ದಾಗ. ಇಲ್ಲ ನಿನಗಿನ್ನೂ ಮೀಸೆ ಬಂದಿಲ್ಲ, ನೀನು ಹುಡುಗಿ ಪಾಠ ನಮಗೆಲ್ಲ ಶೇವ್ ಮಾಡಬೇಕಾಗುತ್ತೆ, ನೀನು ಹಾಕಿ ನೀನು ಪರವಾಗಿಲ್ಲ ಅಂತೇಳಿ. ಸೊ ದೋಸ್ ಆರ್ ಆಲ್ ಸರ್ಟನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್. ಆ್ಯಂಡ್ ಕೆಲಸದಲ್ಲಿ ಕೂಡ ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಮೈ ಸೀನಿಯರ್ಸ್. ಬಟ್ ಬೇಸಿಕ್ ಪ್ರಿನ್ಸಿಪಲ್ ಇನ್ ಲೈಫ್ ಐ ಥಿಂಕ್ ನಿಮಗೆ ಗೊತ್ತಾಗೋದು, ನೀವು ಬೆಳೆಯೋ ಯಾವ ವಾತಾವರಣದಲ್ಲಿ ಬೆಳಿತೀರಿ, ಯಾರ ಜೊತೆ ಬೆಳಿತೀರಿ, ಹೇಗೆ ಬೆಳಿತೀರಿ ಅದರಲ್ಲಿ. ಸೊ ದಟ್ ವೇ ನಮ್ಮ ಮನೆ ಕಾಡೊಳಗೆ ನಮ್ಮದು ಒಂದೇ ಮನೆ ಇದ್ದದ್ದು, ಊರು ಅಂದ್ರೆ ಒಂದೇ ಮನೆ. ಸೊ ಸಾಯಂಕಾಲ ಸ್ಕೂಲಿಂದ ವಾಪಸ್ ಹೋಗೋದಕ್ಕೆ ಭಯ ಆಗೋಷ್ಟು ಸ್ವಲ್ಪ ಕತ್ಲೆ ಆಗಿಬಿಟ್ರೆ ಕಾಡೆಲ್ಲ ಕತ್ಲೆ ಆಗಿಬಿಡೋದು, ಏನೋ ಬರ್ತಾವ ಪ್ರಾಣಿಗಳಂತ. ಇದ್ದಕ್ಕಿದ್ದಂಗೆಲ್ಲ ಹಾವು ಸಿಕ್ಕಿರೋದನ್ನ ಜಂಪ್ ಮಾಡಿ ದಾಟಿ ನೆಗೆದು ಉಸಿರಾಡಿ ಇನ್ನೂ ಉಸಿರಾಟ ಜಾಸ್ತಿಯಾಗಿ ಗೋಳಾಡ್ಕೊಂಡು ಹೋಗಿರೋ ದಿವಸಗಳು. ದೇ ಆರ್ ಆಲ್ ವೆರಿ ವೆರಿ ಹೈಲಿ ಮೆಮೊರಬಲ್ ಡೇಸ್. ಆವಾಗ ನನಗೆ ಚಿಕ್ಕ ಹುಡುಗನಲ್ಲೇ ನಮ್ಮ ತಂದೆ ಕುಮಾರ್ ವ್ಯಾಸ್ ಭಾರತ ಓದಿಸೋರು, ಕುಳಿತ್ಕೊಂಡು ಸಾಯಂಕಾಲ ಕಂಪಲ್ಸರಿ ಏನಿದ್ರೆ ಬರುತ್ತಾ ಬಿಡುತ್ತಾ, ಇದನ್ನು ಓದಲೇಬೇಕಂದ್ರೆ ಅದನ್ನು ಓದಲೇಬೇಕು. ಸೊ ಅದು ಆವಾಗ ಓದಿದ್ದು ಇವತ್ತಿಗೂ ಕೂಡ ನೆನಪಿದೆ. ಆಮೇಲೆ ಓದೋ ಬೇಕಾದಷ್ಟು ಏನೋ ಓದಿರ್ಬೋದು, ಬಟ್ ಅವೆಲ್ಲ ಮರ್ತೋಗ್ತವೆ. ಅಂದರೆ ಹೌ ಯುವರ್ ಚೈಲ್ಡ್ಹುಡ್ ಈಸ್ ಫಾರ್ಮ್ಯುಲೇಟೆಡ್, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಮಕ್ಕಳಿಗೆ ನೀವು CET ಫಸ್ಟ್ ರ್ಯಾಂಕ್ ಬರಬೇಕು, SLC ಬರಬೇಕು, PUC ಬರಬೇಕು, ನೀವು ಇಂಜಿನಿಯರಿಂಗ್ ಓದಬೇಕು, ಮೆಡಿಸನ್ನೇ ಓದಬೇಕು ಅಂತ ನಾನು ಯಾರಿಗೂ ಐ ನೆವರ್ ಫೋರ್ಸ್ ದೆಮ್. ಆ್ಯಂಡ್ ಕೆಲವು ಮಕ್ಕಳು ನೋಡಿ ಭಾಳ ನನಗೆ ಪಾಪ ಅನಿಸುತ್ತೆ. ಅವ್ರ ಅಪ್ಪ ಅಮ್ಮ ಅವರು ಈ CET ಎಕ್ಸಾಮ್ ಕರ್ಕಾರಿ ಬಂದಿರ್ತಾರೆ, ಮಧ್ಯಾಹ್ನ ಊಟ ಮಾಡ್ತಿರ್ತಾರೆ, ಅವ್ನು ತಿಂತಾ ಇರ್ತಾನೆ, ಇದನ್ನು ಓದಿದ್ಯಾ ನೀನು ಅಂತ ಕೇಳ್ತಾರೆ ಅಲ್ಲಿ. ಅವ್ನು ಏನು ಪಾಪ ಏನು ಹೇಳ್ಬೇಕು ಅವರಿಗೆ. ಸೊ ಐ ಥಿಂಕ್ ಇಟ್ಸ್ ಅ ಟ್ರಾಜಿಡಿ ದಟ್ ಪೀಪಲ್ ಹ್ಯಾವ್. ಅಫ್ಕೋರ್ಸ್ ದೆರ್ ಇಸ್ ಕಾಂಪಿಟಿಷನ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಶುಡ್ ಪುಷ್ ಯುವರ್ ಚಿಲ್ಡ್ರನ್ and put them under great pressure and tension ಅಷ್ಟೇ. ದಟ್ಸ್ ಆಲ್. ಸೊ ಆ ದೃಷ್ಟಿಯಿಂದ ಐ ಮೀನ್ ಪರ್ಸ್ನಲಿ ಐ ಡೋಂಟ್ ಬಿಲೀವ್ ಇನ್ ಸಚ್ ಎ ರ್ಯಾಟ್ ರೇಸ್, ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ಲಾಟ್ ಆಫ್ ಲಕ್ಸುರೀಸ್ ಇನ್ ಲೈಫ್. ಯು ನೀಡ್ ಎ ಕಂಫರ್ಟಬಲ್ ಲೈಫ್. ಆ್ಯಂಡ್ ನಿಮಗೆ ಮನಸ್ಸಿಗೆ ಖುಷಿ ಸಿಗೋದು ನೀವು ಊಟ ಮಾಡಿ ಮಲಗಿದಾಗ ಚೆನ್ನಾಗಿ ನಿದ್ರೆ ಬಂದು ಬೆಳಗ್ಗೆವರೆಗೆ ಏನು ಎಚ್ಚರಾಗದೆ ಹೋದರೆ, ಐ ಥಿಂಕ್ ದಟ್ ಈಸ್ ಎ ಗ್ರೇಟ್ ಥಿಂಗ್ ಯು ಕ್ಯಾನ್ ಹ್ಯಾವ್ ಇನ್ ಲೈಫ್. ಇಲ್ದವ್ರು ಕುಳಿತ್ಕೊಂಡು ಸುಮ್ಮನೆ ರಾತ್ರಿ ಬೆಳಗ್ಗೆ ಏನೋ ಯೋಚನೆ ಮಾಡೋದು, ಬೆಳಗ್ಗೆ ಎದ್ದು ಸಾಯಂಕಾಲದ ಬಗ್ಗೆ ಯೋಚನೆ ಮಾಡೋದು. ಸೊ ಐ ಥಿಂಕ್ ಮೈ ಫ್ರೆಂಡ್ಸ್ ಆಲ್ಸೋ ಹ್ಯಾವ್ ಬಿನ್ ವೆರಿ ನೈಸ್ ಟು ಮೀ, ಆ್ಯಂಡ್
ಐ ಆಲ್ವೇಸ್ ಲೈಕ್ ಗುಡ್ ಫುಡ್, ಟ್ರಾವೆಲಿಂಗ್, ಗುಡ್ ಸಿನಿಮಾ, ಗುಡ್ ರೀಡಿಂಗ್, ಗುಡ್ ಮ್ಯೂಸಿಕ್. ಸೊ ಅದನ್ನೆಲ್ಲ ಸಂತೋಷವಾಗಿ ಕಳಿತೀನಿ. ಸೊ ಐ ಡೋಂಟ್, ನನಗೆ ಯಾರಾದರೂ ಪ್ರೆಷರ್ ಕೊಡೋಕ್ಕೆ ಬಂದರೆ ಐ ಗಿವ್ ಪ್ರೆಷರ್ ಟು ಅದರ್ಸ್, ಐ ಡೋಂಟ್ ಟೇಕ್ ಪ್ರೆಷರ್. ಸೊ ದ್ಯಾಟ್ಸ್ ದ ಓನ್ಲಿ. ಸೊ ಎಷ್ಟೋ ಜನ ನನಗೆ ಪ್ರೆಷರ್ ಕೊಡೋಕ್ಕೆ ಬಂದರು, ಅವರೇ ವಾಪಸ್ ಪ್ರೆಷರ್ ಆಗಿರಲಿ ಸುಮ್ಮನೆ ಕೈ ಬಿಡ್ತಾರೆ. ಐ ಥಿಂಕ್ ದ್ಯಾಟ್ ಈಸ್ ಒನ್ ಪಾಲಿಸಿ ಐ ಹ್ಯಾವ್ ಫಾಲೋಡ್. ಗದಗಲ್ಲಿ ಒಬ್ಬ ಹುಡುಗನಿಗೆ ಒಂದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಕೊಡಿಸಿದೆ. ಅವನಿಗೆ 44.5 ಇತ್ತು, ಸೇರ್ಬೇಕಾದ್ರೆ 45 ಇರಲೇಬೇಕಾಗಿತ್ತು. ಅವನಿಗೆ ಸೀಟ್ ಸಿಕ್ಕಿರಲಿಲ್ಲ. ಆವಾಗ KH ಪಾಟೀಲ್ ಅಂತ ಅವ್ರ ಮಿನಿಸ್ಟ್ರ್ ಇದ್ದು, ಅವ್ರದ್ದೇ ಕಾಲೇಜ್ ಇತ್ತು. ಅವ್ರಿಗೆ ನಾನು ಫೋನ್ ಮಾಡಿದೆ, ಸರ್ ಹಿಂಗೆ ಏನೋ ಕೇಳ್ತೀಯಾನೆ ಹುಡುಗ ಅಂತ. ನೀವು ಕಳಿಸಿರಿ, ಏನು ಸರ್ ಕಳಿಸಿ ಸೇರಿಸ್ಕೊಂತೀನಿ ಅಂತ ಸೇರಿಸಿದ್ರು. ಅವ್ರೇನು ಮಾಡಿದ್ರು, ಕಳಿಸಿ ಯೂನಿವರ್ಸಿಟಿಗೆ ಬರೆದ್ರು, ಹಿಂಗೆ 45 ಇರಬೇಕು, ಇವನಿಗೆ 44.6 ಇದೆ, ಸೇರಿಸ್ಕೊಂಡಿದ್ದೀವಿ, ಇವನು ಅಡ್ಮಿಷನ್ ರ್ಯಾಟಿಫೈ ಮಾಡಿ ಅಂತ. ಇವನು ಎಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಅದು ರ್ಯಾಟಿಫೈ ಆಗಲಿಲ್ಲ, ಬರಲಿಲ್ಲ, ಅದು ಹಾಗೆ ಇತ್ತು. ಆಯಿತಾ. ಅವನು ಡಿಡ್ ಸಮ್ ಟೆಕ್ಸ್ಟೈಲ್ ಎಂಜಿನಿಯರಿಂಗ್ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ. ಸೊ ಅವರು ಈಗ ಒಂದು 5-6 ವರ್ಷದ ಹಿಂದೆ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮಧ್ಯಾಹ್ನ ಲಂಚ್ ಮಾಡ್ತಾಯಿದ್ದು. ಅಲ್ಲಿ ಕುಳಿತಿದ್ರು. ಅವ್ರು ಅಷ್ಟೊತ್ತಿಗೆಲ್ಲ ತಲೆ ಕೂದಲೆಲ್ಲ ಬಾಲ್ಡಿಯಾಗಿ ಏನೋ ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಾನೆ. ಬಂದು, ತಾವು ವಿಟ್ಲಮೂರ್ತಿ ಸರ್ಲ್ಲ? ಹೌದಂತ. ಸರ್ ನಾನು ಸರ್ ಗೌಡರ್ ಅಂತ, ನೀವು ನಂಗೆ ಸೀಟ್ ಕೊಡಿಸಿದ್ರಿ ಎಲ್ಲ ವಾಪಸ್ ಫ್ಲ್ಯಾಶ್ ಬ್ಯಾಕ್ ಹೋದ ಅವನು, ನಾನು ಹಿಂಗೆ ಅಂತ. ಸೊ ನನ್ನ ನೆನಪಾಯ್ತು. ಈಗೇನು ಮಾಡ್ತಿದ್ದೀನಿ ಸರ್, ನಾನು ಈಗ ಲಾಸ್ ಏಂಜಲ್ಸಲ್ಲಿದ್ದೀನಿ, ನಾನು ಡಿಸೈನರಲ್ಲಿ, ಇಂಟೀರಿಯರ್ ಡಿಸೈನರು. ಎಲ್ಲ ಈ ಹಾಲಿವುಡ್ ಸ್ಟಾರ್ಸ್ ಮನೆಗೆಲ್ಲ ನಾನೇ ಇಂಟೀರಿಯರ್ ಡೆಕೋರೇಷನ್ ಮಾಡೋದು. ಆ್ಯಂಡ್ ಐ ಹ್ಯಾವ್ ಎ ಚಾರ್ಟರ್ಡ್ ಫ್ಲೈಟ್ ಆ್ಯಂಡ್ ಎ ರನ್ ಅರೌಂಡ್ ಇನ್ ಅಮೆರಿಕಾ. ತಾವು ಬರಬೇಕು ಅಮೆರಿಕಾಗೆ ಬಂದಾಗೆ ಅಂತ ಹಿ ಇನ್ವೈಟೆಡ್ ಮೀ. ಇವನು ಇವನು ಎಲಿಜಿಬಲ್ ಇರಲಿಲ್ಲ ಅವನು ಇಂಜಿನಿಯರಿಂಗ್ ಸೇರೋಕ್ಕೆ, ಬಟ್ ಟುಡೇ ಹಿ ಈಸ್ ಬಿನ್ ಏಬಲ್ ಟು ಡೂ ಇಟ್. ಸೊ ದೆರ್ ಆರ್ ಸೋ ಮೆನಿ ಪೀಪಲ್ ಹೂ ಮೇಕ್ ಬಿಗ್ ಇನ್ ಲೈಫ್. ಸೊ ಇಟ್ ಈಸ್ ನಾಟ್ ದಟ್ ಅವ್ರು PUC ಮಾರ್ಕ್ಸ್ ಬರಲಿಲ್ಲ, ನಮ್ಮವರು ಸುಮ್ಮನೆ ಹೇಳೋದು ನಿನಗೆ SLC ಟರ್ನಿಂಗ್ ಪಾಯಿಂಟು, PUC ಟರ್ನಿಂಗ್ ಪಾಯಿಂಟ್, ಅವೆಲ್ಲ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಎವ್ರಿ ಮೊಮೆಂಟ್ ಈಸ್ ಎನ್ ಆಪರ್ಚುನಿಟಿ ವಿ ಶುಡ್ ಎನ್ಕ್ಯಾಶ್ ಅಷ್ಟೇ. ನನ್ನ ಒಂದು ದೊಡ್ಡ ಆಸೆ ಇರೋದು ಮಲೆಗಳಲ್ಲಿ ಮದುಮಗಳನ್ನು ಸಿನಿಮಾ ಮಾಡಬೇಕಂತ ಇದೆ. ಮೇ ಬಿ ಇಫ್ ಐ ಗೆಟ್ ಸಮ್ ಸಪೋರ್ಟ್, ಸಮ್ ಒಳ್ಳೆ ಟೆಕ್ನಿಕಲ್ ಕ್ರೂ ಆ್ಯಂಡ್ ಇನ್ವೆಸ್ಟ್ ಮಾಡೋ ಫ್ರೆಂಡ್ಸು ನನ್ನ ಜೊತೆಗೆ ಯಾರಾದರೂ ಸಿಕ್ಕಿದರೆ, ಮೇ ಬಿ ದಟ್ ಈಸ್ ಒನ್ ಆ್ಯಂಬಿಷನ್ ಐ ಹ್ಯಾವ್ ಇನ್, ಬಿಕಾಸ್ ಅದು ಇಟ್ಸ್ ಇಡೀ ಸಹ್ಯಾದ್ರಿ ಬೆಟ್ಟದ ತಪ್ಪಲನ್ನ ಇಡೀ ಜನಜೀವನವನ್ನು, ಅವತ್ತಿನ ಕಾಲದ ಆ ಕಾಲಘಟ್ಟದ ಜನಜೀವನವನ್ನು, ಶೋಷಿತ ಜನಾಂಗ ಮತ್ತು ಶ್ರಮಜೀವಿಗಳ ಬದುಕು, ಅವರ ಪ್ರೀತಿ, ಈವನ್ ಒಂದು ಸಣ್ಣ ನಾಯಿ ಕೂಡ ಏನು ಕ್ಯಾರೆಕ್ಟರ್ ಇದೆ ಅದರೊಳಗೆ ಅನ್ನೋದನ್ನು ಅಷ್ಟು ಡೀಟೈಲಾಗಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕಲಾಕೃತಿ. ಅದನ್ನು ಮಾಡಬೇಕಂತ ಒಂದು ಆಸೆ ಇದೆ. ನೋಡಿ, ನನಗೆ ಬಹಳ ಮುಂಚಿನಿಂದ ಬಹಳ ಪ್ರಿಯವಾದ ರಂಗನಿರ್ದೇಶಕ ಅಂದರೆ BV ಕಾರಂತರು. ಅದು ನಿಮಗೆ ನನ್ನ ವೈಯಕ್ತಿಕ ಅನುಭವ ಹೇಳೋ ಸಂದರ್ಭದಲ್ಲಿ ರಂಗಾಯಣ ಪ್ರಾರಂಭ ಮಾಡಿದ್ರ ಬಗ್ಗೆ ಮಾತಾಡಲಿಲ್ಲ ನಾನು. ರಂಗಾಯಣ ಇಸ್ ಅನದರ್ ಇನ್ಸ್ಟಿಟ್ಯೂಷನ್ ವಿಚ್ ವಾಸ್ ಸ್ಟಾರ್ಟೆಡ್ ಬೈ ಮೀ ವೆನ್ ಐ ವಾಸ್ ಡೈರೆಕ್ಟರ್ ವಿತ್ BV ಕಾರಂತ್ ಆಸ್ ದಿ ಫಸ್ಟ್ ಡೈರೆಕ್ಟರ್ ಆಫ್ ದಟ್. ಇದು ಯಾವುದೇ ಸರ್ಕಾರಿ ಆದೇಶ ಇಲ್ಲದೆ ಯಾವುದಾದ್ರು ಒಂದು ಸಂಸ್ಥೆ ಶುರುವಾಗಿದ್ದರೆ ಅದು ರಂಗಾಯಣ. ಅದು ಯಾಕೆ ಅಂತ ಹೇಳಿದ್ರೆ, ದಸರಾ ಟೈಮಲ್ಲಿ ಶುರುವಾಗಬೇಕು ಅಂತ ಹೇಳಿದ್ರು. ಅವತ್ತೆಲ್ಲ ಹಾಲಿಡೇಸ್, ದಸರಾ ಟೈಮಲ್ಲಿ 3-4 ರಜೆ ಇದ್ದು. ಕಾರಂತರು ಇಲ್ಲ, ಇದು ಆಗಲೇಬೇಕು ಅಂದರು. ಅವರ ಭೂಪಾಲಲ್ಲಿದ್ದವ್ರನ್ನ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಅಡ್ವೈಸರಾಗಿ ಇಟ್ಕೊಂಡು, ಅವ್ರಿಗೆಲ್ಲ ಭೂಪಾಲಲ್ಲಿ ಕೆಲವು ಸಮಸ್ಯೆಗಳಿದ್ದು, ಅವೆಲ್ಲ ಕೇಸ್ಗಳೆಲ್ಲ ಇದ್ದರೂ ಕೂಡ ಅವರು ಅಫಿಷಿಯಲಾಗಿ ಡೈರೆಕ್ಟರ್ ಆಗದೆ ಹೋದರೂ ಒಂದು ಸಲಹೆಗಾರರು ಅಂತ ಅವ್ರನ್ನ ಇಟ್ಕೊಂಡು ಅದನ್ನು ಶುರು ಮಾಡಿದ್ರು. ಅವರು ಲಂಕೇಶ್ವರ ನಾಟಕ, ಕಾರ್ನಾಡರು, ಆಮೇಲೆ ನಮ್ಮ ಕಂಬಾರ ನಾಟಕಗಳು, ಇವೆಲ್ಲ ತುಂಬ ಇಷ್ಟ. ಆವಾಗ ಒಂದು ಕಲಾಕ್ಷೇತ್ರ ಒಂದು ವರ್ಷ ಮುಚ್ಚಿದ್ರು 70ರ ದಶಕದಲ್ಲಿ, ಬಿಗಿನಿಂಗಲ್ಲಿ 72-73ನಲ್ಲಿ ಕಲಾಕ್ಷೇತ್ರನ ದುರಸ್ತಿ ಮಾಡ್ಕೊಂಡು ಮುಚ್ಚಿದ್ರು. ಆವಾಗ ಹೊರಗಡೆ ಆವರಣದಲ್ಲಿ ಮತ್ತು ಹಿಂದ್ಗಡೆ ಈಗೇನು ಬಯಲು ಮಂದಿರ ಇದೆ, ಇದರೊಳಗೆ ನಾಟಕಗಳು ಮಾಡಿದೆ. ಸಂಸಾ ಬಯಲು ಮಂದಿರ ಇದೆ. ಈವನ್ ಟುಡೇ ನನ್ನ ಕಣ್ಣಿಗೆ ಕಟ್ಟಿದಂಗಿದೆ ನಾಟಕಗಳು. ಸಂಕ್ರಾಂತಿ ಆಗಲಿ, ಈಡಿಪಸ್ ಆಗಲಿ, ಸತ್ತವ್ರ ನೆರಳಾಗಲಿ, ಇವೆಲ್ಲ ಅದ್ಭುತವಾದ ನಾಟಕಗಳು. ಆ ಒಂದು ಏನು ಒಂದು ನಾಟಕದ ಒಂದು ಕ್ರಾಂತಿ ಆಯಿತು ಕರ್ನಾಟಕದಲ್ಲಿ. ಹೊಸ ಅಲೆಯ ನಾಟಕಗಳು ಮತ್ತು ಸಂಗೀತ ಬೇಸ್ದಂಥ ನಾಟಕಗಳು, ತುಂಬ ಖುಷಿ ಕೊಟ್ಟಂಥ ನಾಟಕಗಳು. ಇತ್ತೀಚೆಗೆ ಒಳ್ಳೊಳ್ಳೆ ನಾಟಕಗಳಾಗ್ತಿದ್ದಾವೆ, ಬಟ್ ರಂಗಾಯಣದವರು ಒಳ್ಳೊಳ್ಳೆ ನಾಟಕಗಳನ್ನ ಮಾಡಿದರು. ಮತ್ತು ನೀನಾಸಂ ಜೊತೆಗೆ ನನಗೆ ಬಹಳ ಹಳೆ ಸಂಬಂಧ, KV ಸುಬ್ಬಣ್ಣವ್ರ ಜೊತೆಗೆ. ಅವರು ನೀನಾಸಂ ಬೆಳೆದು ಬಂದಿದ್ದರಲ್ಲಿ ನಾನು ಬೇಕಾದಷ್ಟು ಅವ್ರ ಜೊತೆಗೆ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ಅವರು ತಿರುಗಾಟ ಕಾರ್ಯಕ್ರಮ ಇರಲಿ, ಅಥವಾ ಅವರು ರಂಗ ಶಿಬಿರ ಇರಲಿ, ಅಥವಾ ಅವ್ರು ನಡೆಸ್ತಕ್ಕಂಥ ಥಿಯೇಟ್ರ್ ಕೋರ್ಸ್ಗಳಾಗಲಿ, ಅದು ಒಂದು ಸಂಸ್ಥೆ ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಿದೆ. ಹೀಗೆ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಹಲವಾರು ತಂಡಗಳು, ಅದು ಬಿಜಾಪುರ ಇರ್ಬೋದು, ಜಮಖಂಡಿ ಇರ್ಬೋದು, ಕೊಪ್ಪಳ ಇರ್ಬೋದು, ಧಾರವಾಡ ಇರ್ಬೋದು. ಜೈತೂರ್ ಜೋಶಿ ಅಂತ ಒಬ್ಬ ಹುಡುಗ ಇದ್ದ, ನಮ್ಮ ಭೀಮಸೇನ್ ಜೋಶಿ ಅವರ ಬ್ರದರ್. ಅವ್ನು ಯಾವಾಗಲೂ ಹೇಳ, ನನಗೂ ನನ್ನ ಭೀಮಸೇನ್ ಜೋಶಿ ಅವ್ರಿಗೆ ಭಾಳ ಡಿಸ್ಟೆಂಟ್ ರಿಲೇಟಿವ್ ಅಂತ. ನನಗೆ ಅವರು ಮೊದಲೇ 3ನೇ ಮಗ, ಇವನು 13ನೇ ಮಗ. ಸೊ ಅಷ್ಟೊಂದು ಡಿಸ್ಟೆನ್ಸ್ ಇದೆ ನಮಗೆ ಅಂತ. ಸೊ ಅವನು ಒಬ್ಬ ಆ್ಯಕ್ಟಿವ್ ಥಿಯೇಟ್ರ್ ವರ್ಕರ್ ಇದೆ. ಅವರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಜೈತೂರ್ ಜೋಶಿ. ಈಗ ಲಾಟ್ ಆಫ್ ಪೀಪಲ್, ಐ ಮೀನ್ ಚೋಗ್ಲಾ ಅಂತ ಒಬ್ಬರು ಬೆಳಗಾಮಲ್ಲಿದ್ದಾರೆ ಇವತ್ತು ಕೂಡ.
ನಮ್ಮ ದೇಶಪಾಂಡೆ ಅಂಥೇಳಿ ಬಿಜಾಪುರಲ್ಲಿದ್ದಾರೆ. ಸೊ ಇಡೀ ಕರ್ನಾಟಕದ ಎಲ್ಲ ಥಿಯೇಟರ್ ಗ್ರೂಪ್ ಜೊತೆಗೆ ಈವನ್ ಟುಡೇ ಐ ಹ್ಯಾವ್ ಎ ಆ್ಯಕ್ಟಿವ್ ರಿಲೇಷನ್ಶಿಪ್. ತುಂಬ ನಾಟಕದಲ್ಲಿ ಕರ್ನಾಟಕ ಮುಂಚೂಣಿಲಿದ್ದಂಥ ಒಂದು ಕಾಲ ಇತ್ತು. ಐ ಹೋಪ್ ಇಟ್ ರಿವೈವ್ ಅಗೇನ್. ಹಾಗಾಗಿ ಆ ಇಲಾಖೆಯ ಅನುಭವ, ಅದರಲ್ಲೂ ಹಾಮಾನಾಯಕರಂಥ ಮಾರ್ಗದರ್ಶಕರು, ಇವನೇ ಲಾಟ್ ಆಫ್ ಪೀಪಲ್ ಹೆಲ್ಪ್ ಮೀ ಟು ಡೂ ದ ಆ ಇಲಾಖೆನ ಕೆಲಸ ಮಾಡುವಾಗ ಸಾಹಿತಿಗಳು, ಕಲಾವಿದರು ಇಷ್ಟು ಒಂದು ಪ್ರೀತಿಯಿಂದ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅದು ಒಂದೇ ಒಂದು ಎಪಿಸೋಡ್ ಹೇಳಿ ಆ ಇಲಾಖೆಗೆ ನಾನು ಹೇಗೆ ಸೂಟ್ ಆಗ್ತಿರಲಿಲ್ಲ ಅಂತ ಒಂದು ಹೇಳ್ಬಿಡ್ತೀನಿ. ಈ HM T ಇವರೆಲ್ಲ ಒಂದು ಅಸೋಸಿಯೇಷನ್ ಇದೆ, ಕನ್ನಡ ಅಸೋಸಿಯೇಷನ್ನು. ನನ್ನ ಆಫೀಸಲ್ಲಿ ಬಂದು ಫಂಕ್ಷನಿಗೆ ಕರೆದೋಗಿದ್ರು, ಬನ್ನಿ ಫಂಕ್ಷನ್ಗೆ ಅಂತ. ನಾನು ಹೋದೆ ಆ ಫಂಕ್ಷನ್ಗೆ. ಒಂದು ಹಾಫ್ ಶರ್ಟ್ ಹಾಕ್ಕೊಂಡು ಆರಾಮಾಗಿ ಹೋದೆ. ಅವರು ಸುಮಾರು ನಾನು ಕುಳಿತಿದ್ದೆ ಅಲ್ಲಿ, ಯಾರು ನನಗೆ ರಿಸೀವ್ ಮಾಡಲಿಲ್ಲ, ಕರೀಲೂ ಇಲ್ಲ. ಫಂಕ್ಷನ್ ಯಾಕೆ ಶುರು ಮಾಡಿ, ಇಲ್ಲ ಇನ್ನೂ ಅವರು ಡೈರೆಕ್ಟ್ರ್ ಬಂದಿಲ್ಲ ಕನ್ನಡ ಕಲ್ಚರ್ನವರು ಅಂತ. ಆಮೇಲೆ ನಾನೇ ಹೋಗಿ ಹೇಳ್ಕೊಂಡೆ ನಾನು ಬಂದಿದ್ದೀನಿ ಅಂತ. ಆಮೇಲೆ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕೂರಿಸಿ ಒಂದು ಫಂಕ್ಷನ್ ಮಾಡಿ. ಅಂದರೆ ಕನ್ನಡ ಕಲ್ಚರ್ ಡೈರೆಕ್ಟ್ ಅಂದರೆ ಭಾಳ ಮೇಧಾವಿಗಳು, ಭಾಳ ಸೀನಿಯರು ಅವ್ರು ಏನೋ ಇರ್ತಾರೆ ಅಂತ ಅಂದ್ಕೊಂಡಿದ್ರು. ಸೊ ನನಗೆ ಆ ಕೆಲಸಕ್ಕೆ ಬಂದಾಗ ಐ ಹ್ಯಾಡ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಎಂಥೂಸಿಯಾಸಮ್, ಲಾಟ್ ಆಫ್ ಐಡಿಯಲಿಸಮ್. ಸೊ ಲಾಟ್ ಆಫ್ ಪೀಪಲ್ ಸಪೋರ್ಟೆಡ್ ಮೀ. ಅದು ಒಂಥರ ನ್ಯಾಷನಲ್ ಲೆವೆಲಲ್ಲೂ ಬೇಕಾದಷ್ಟು ಪ್ರೋಗ್ರಾಮ್ ಮಾಡೋದು. ಆಮೇಲೆ ಸೆಂಟ್ರಲ್ ಸಂಗೀತ ನೃತ್ಯ ಅಕಾಡೆಮಿ ಗಿರೀಶ್ ಕಾರ್ನಾಡ್ ಚೇರ್ಮನ್ ಇದ್ದಾಗ R. ವೆಂಕಟರಾಮನ್ ಅಧ್ಯಕ್ಷ, ಫಸ್ಟ್ ಟೈಮ್ ಔಟ್ಸೈಡ್ ಡೆಲ್ಲಿ ಇಲ್ಲೇ ನಾವು ನ್ಯಾಷನಲ್ ಅವಾರ್ಡ್ ಫಂಕ್ಷನ್ ಮಾಡಿದ್ದು. ಈಗ ಲಾಟ್ ಆಫ್ ಫಂಕ್ಷನ್ಸ್ ವರ್ ಹೆಲ್ಡ್. ಶಿವಮೊಗ್ಗಲ್ಲಿದ್ದಾಗ ಒಂದು ಗಾನಕಲಾ ಪರಿಷತ್ ಅಂತ ಇದೆ. ಅದು ಕರ್ನಾಟಕ ಗಾನಕಲಾ ಪರಿಷತ್. ಅಂದರೆ ಅದು ಬರೀ ಬೆಂಗಳೂರು ಬಿಟ್ಟು ಯಾವತ್ತೂ ಹೊರಗೆ ಹೋಗಿರಲಿಲ್ಲ. ನಾನು ಹೇಳಿದೆ ಟೈಟ್ಲ್ ನೋಡ್ರಿ ಕರ್ನಾಟಕ ಅಂತ ಇಟ್ಕೊಂಡಿದ್ರಿ, ಬೇರೆ ಕಡೆ ಎಲ್ಲ ಹೋಗಿ ಮಾಡಿ ಅಂತ. ಶಿವಮೊಗ್ಗಲ್ಲಿ ಬಂದು ಮಾಡಿದರು. ಆವಾಗ MS ಸುಬ್ಬಲಕ್ಷ್ಮಿ ಮತ್ತು ಅವರ ಮನೆಯವರು ಬಂದಿದ್ದರು. ವಿ ಹ್ಯಾಡ್ ಇನ್ವೈಟೆಡ್. ಆ ಪ್ರೋಗ್ರಾಮ್ ಬಂದು ಹಾಡಿದವರು ನೆಕ್ಸ್ಟ್ ಡೇ ಇಲ್ಲಿ ಸುತ್ತಮುತ್ತ ದೇವಸ್ಥಾನಗಳಿದೆ ಹೋಗಬೇಕು ಅಂತ ಹೇಳಿದರು. ನನ್ನ ಮಕ್ಕಳಿಬ್ಬರು ಚಿಕ್ಕವರಾಗ. ಆ ಮಕ್ಕಳು ನಮ್ಮ ಮನೆಯವರು, ಸುಬ್ಬಲಕ್ಷ್ಮಿ ಅವರು, ಅವ್ರ ನೆಂಟರು ಎಲ್ಲ ಆ ಮಕ್ಕಳನ್ನ ಎತ್ಕೊಂಡು ಯಾವ ದೇವಸ್ಥಾನಕ್ಕೆ ಹೋದರೂ ಅವ್ರು ಒಂದು ಕೀರ್ತನೆ ಹಾಡೋರು. ಐ ಥಾಟ್ ದಟ್ ವಾಸ್ ಮೈ ಲೈಫ್ ಟೈಮ್ ಇದು ಖುಷಿ ಕೊಟ್ಟಂಥ ವಿಷಯ. MS ಸುಬ್ಬಲಕ್ಷ್ಮಿ ನಿಮ್ಮ ಜೊತೆ ಬನ್ನಿ ನಾನು ಹಾಡ್ತೀನಿ, ನಿಮ್ಮ ಮಕ್ಕಳು ಕೂರಿಸ್ಕೊಂಡು ಇವತ್ತು ಕೂಡ ಫೋಟೋಗ್ರಾಫ್ಸ್ ಎಲ್ಲ ಇದ್ದಾವೆ. ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಸಚ್ ಗ್ರೇಟ್ ಆರ್ಟ್, ವೆದರ್ ಬಾಲಮುರಳಿ ಕೃಷ್ಣ, ಆಲ್ ಆಫ್ ದೆಮ್ ಕೇಮ್. ಐ ಮೀನ್ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಅಂತ ಒಂದು ಹಾಡಿದೆಯಲ್ಲ, ನಾಂದಿ ಚಿತ್ರದ್ದು, ಅದು ತುಂಬ ಇಷ್ಟವಾದಂಥ ಹಾಡು. ಹಾಡೊಂದ ಹಾಡುವೆ ನೀ ಕೇಳು ಮಗುವೆ, ಹಾಡೊಂದ ಹಾಡುವೆ ನೀ ಕೇಳು ಮಗುವೆ, ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ, ಹಾಡೊಂದ ಹಾಡುವೆ ನೀ ಕೇಳು ಮಗುವೆ. ಅದಾದಮೇಲೆ ನನ್ನ ರೊಮ್ಯಾಂಟಿಕ್ ಇಯರ್ಸಲ್ಲಿ ಈ ಚದುರಂಗ ಅವರೊಂದು ಸಿನಿಮಾ ಮಾಡಿದರು, ಸರ್ವಮಂಗಳ ಅಂತ. ಅದರೊಳಗೆ KS ನರಸಿಂಹಸ್ವಾಮಿದೊಂದು ಕವನದಲ್ಲಿದೆ, ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು ಬೆಡಗು ಕೆನ್ನೆ ಚೆಲುವೆ ನನ್ನ ಚೆಲುವೆ ಅಂತ. ತುಂಬ ಒಂಥರ ನ್ಯಾಚುರಲ್ ಆಗಿರೋದಂಥದ್ದು. ಅದು PB ಶ್ರೀನಿವಾಸ್ ಹಾಡಿರೋಂಥ ಹಾಡು. ನನ್ನವಳು ನನ್ನವಳು ಓ ನನ್ನವಳು ನನ್ನಿದೆಯ ಹೊನ್ನಾಡ ನಾಡುವಳು ಬೆಡಗು ಗೆಣ್ಣೆ ಚೆಲುವೆ ನನ್ನ ಹುಡುಗಿ, ಬೆಡಗು ಗೆನ್ನೆ ಚೆಲುವೆ ನನ್ನ ಹುಡುಗಿ. ಇಂಥ ಒಂದು ಹಂಗೆ ಹೇಳ್ತಾ ಸುಮಾರು ಹಾಡುಗಳಿದ್ದಾವೆ. ಬಟ್ ಇವೆರಡೂ ಯಾವಾಗ ಕೇಳಿದ್ರು ನನಗೆ ತುಂಬ ಖುಷಿ ಕೂಡ ಅಂತ. ಆಮೇಲೆ ಪೊಯೆಟ್ರಿನಲ್ಲಿ ಕುವೆಂಪುದು ತನುವು ನನ್ನದು ಮನವು, ತನುವು ನಿನ್ನದು ಮನವು ನನ್ನದು ಅಂತ ಒಂದು ಹಾಡಿದೆಯಲ್ಲ, ಅದು ಒಂಥರ ಇಟ್ ಈಸ್ ಎ ಫಿಲಾಸಾಫಿಕಲ್ ಇದು ಪೊಯಮ್. ಅವರು ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ನೋಡಿದರೆ ಅದು ನೀರಿಂದು ಪವಿತ್ರ ಆಗುತ್ತೆ, ಸೂರ್ಯನ ಕಿರಣ ಬಿದ್ದರೆ ಇದು ಪವಿತ್ರ ಆಗುತ್ತೆ ಅಂತೆಲ್ಲ ಹೇಳೋದೊಂದೇನಿದೆ. ಇಟ್ಸ್ ತುಂಬ ನೇಚರ್ ಆ್ಯಂಡ್ ನೇಚರ್ ಇಸ್ ಆಲ್ ಪವರ್ಫುಲ್ ಆ್ಯಂಡ್ ತುಂಬ ಖುಷಿ ಕೊಡೋವಂಥ ಪೊಯೆಟ್ರಿ ಅದು ನನಗೆ. ಆ ಕವನ ಮತ್ತು ಇವೆರಡು ಸಿನಿಮಾ ಹಾಡುಗಳು. ಬೇರೆ ಬೇಕಾದಷ್ಟೆಲ್ಲ ಆವಾಗ ರಾಜ್ಕುಮಾರ್ ಸಿನಿಮಾ ಮಾಡೋದಕ್ಕೆ ಸುಮ್ಮನೆ ವಾಟ್ ಸ್ಟೇಡ್ ಇನ್ ಮಿ ಆರ್ ದೀಸ್ ಟು ತುಂಬ ಖುಷಿಯಾದಂಥ ಹಾಡು. ನನಗೆ ಒಂದೊಂದು ಸರಿ ಈ ಕನ್ನಡ ಕಲ್ಚರ್ ಹೇಳಿದ್ನಲ್ಲ, ನನಗೆ ಈ ಸರ್ಕಾರದ ಕೆಲಸದಲ್ಲಿ ನೀವು ಏನಾದರೂ ನೋವಿಂದು ಕೈದು ಅಂದ್ರಲ್ಲ, ಐ ಹ್ಯಾಡ್ ಟು ಮೆನಿ ಟ್ರಾನ್ಸ್ಫರ್ಸ್ ಅಂದರೆ ಐ ಡಿಡ್ ನಾಟ್ ಮೈಂಡ್. ಅಂದರೆ ಏನೋ
ಕೊನೆಗೆ ಏನಾಯ್ತಂದರೆ ಟ್ರಾನ್ಸ್ಫರ್ ಅಂದರೆ ಒಂದು ಥ್ರಿಲ್ ಅನ್ನೋ ಲೆವೆಲಿಗೆ ಬಂದುಬಿಟ್ಟೆ ನಾನು. ಬಿಕಾಸ್ ಯು ಹ್ಯಾವ್ ಟು ಎಂಜಾಯ್ ಇಟ್, ಅದರ್ವೈಸ್ ಇಫ್ ಯು ಸಫರ್ ಅವ್ರು ಅದೇ ಪನಿಷ್ಮೆಂಟ್ ಅಂದ್ಕೊಂಡು ಮಾಡ್ತಾನೆ ಇರ್ತಾರೆ. ಸೊ ನಾನು ಎಲ್ಲೆಲ್ಲಿ ಹೋದೆ ಅಲ್ಲೆಲ್ಲರೂ ಎಲ್ಲ ಕಡೆ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋದೆ. ಕೆಲವರು ಬೆಂಗಳೂರು ಬಿಟ್ಟು ಹೋಗ್ತಾರೆ, ಇನ್ನೆಲ್ಲ ಬಿಟ್ಟು ಹೋಗ್ತಾರೆ. ವೇರ್ ಎವರ್ ಐ ವೆಂಟ್ ಐ ಟುಕ್ ಮೈ ಫ್ಯಾಮಿಲಿ. ಒಂದು ಸ್ಥಿತಿ ಏನು ಬಂತು ಅಂತ ಹೇಳಿದ್ರೆ, ನಾನು ಬಿಜಾಪುರಕ್ಕೆ DC ಆಗಿ ಹೋದಾಗ ನನ್ನ ಮಗಳು ಸ್ಕೂಲಲ್ಲಿದ್ಲು ಅಷ್ಟೊತ್ತಿಗೆ. ಅವಳಿಗೆ ಇಲ್ಲೇ ಓದಲಿ ಬೆಂಗಳೂರಲ್ಲಿ ಅಂತ ಬಿಷಪ್ ಕಾಟನ್ ಸ್ಕೂಲಿಗೂ ಹಾಸ್ಟ್ಲಿಗೂ ಎಲ್ಲ ಸೇರಿಸಿ ರೆಡಿ ಮಾಡಿ ಸ್ಯಾಂಕಿ ಟ್ಯಾಂಕ್ವರೆಗೆ ಹೋದು ಕಾರಲ್ಲಿ. ದೆನ್ ಐ ಕುಂಟ್ ಸ್ಟ್ಯಾಂಡ್, ವಾಪಸ್ ಬಂದುಬಿಟ್ಟು ಇದು ಕ್ಯಾನ್ಸಲ್ ಮಾಡಿಬಿಟ್ಟು, ಈ ಸ್ಕೀಮ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅವಳನ್ನ ಬಿಜಾಪುರಕ್ಕೆ ಕರ್ಕೊಂಡೋದು. ಬಿಜಾಪುರದಲ್ಲಿ ಒಳ್ಳೆ ಶಾಲೆಗಳಿರಲಿಲ್ಲ. ಅಲ್ಲಿ ಯಾವುದೋ ದರ್ಬಾರ್ ಹೈಸ್ಕೂಲ್ ಅಂತಿತ್ತು, ಅಲ್ಲಿ ಕನ್ನಡನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಅಲ್ಲಿ ಒಂಥರ ಶಿ ಹ್ಯಾಡ್ ಎ ಕಲ್ಚರಲ್ ಶಾಕ್. ಇಲ್ಲಿ ಯಾವುದೋ ಸೆಂಟ್ ಆನ್ಸ್ ಕಾನ್ವೆಂಟಿಂದ ಬಿಜಾಪುರ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಆವಾಗ ಡಿಪ್ರೆಸ್ ಆಗಿದ್ಲು. ಒಂದು ವಾರ 2 ವಾರ ಆದಮೇಲೆ ಸ್ವಲ್ಪ ಶಿ ಬಿಕೇಮ್ ವೆರಿ ಇಂಪಾರ್ಟೆಂಟ್. DC ಮಗಳು ಅಂದ ತಕ್ಷಣ ಪೀಪಲ್ ಸ್ಟಾರ್ಟ್ ಪ್ಯಾಂಪರಿಂಗ್ ಹರ್. ಸೊ ಅವಳು ಹಾಡು, ಡ್ಯಾನ್ಸು ಇಂಥದ್ದೆಲ್ಲ ಶುರುವಾಯಿತು. ಆ್ಯಂಡ್ ಅದಾದಮೇಲೆ ವಿ ನೆವರ್ ಲುಕ್ ಬ್ಯಾಕ್. ಅಲ್ಲೇ ಇರಬೇಕು, ನಾವು ಎಲ್ಲಿರ್ತಾರೆ, ಯಾವ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಆಗಲಿ, ಒಳ್ಳೆ ಸ್ಕೂಲ್ ಆಗಲಿ, ಕೆಟ್ಟ ಸ್ಕೂಲ್ ಆಗಲಿ, ಅಲ್ಲೇ ಓದಬೇಕಂತ. ಎಷ್ಟರ ಮಟ್ಟಿಗೆ ಆಯ್ತು ಅಂದರೆ, ಅವಳು 10ನೇ ಕ್ಲಾಸ್ ಎಕ್ಸಾಮ್ ಬರೆಯೋತ್ತಿಗೆ 12 ಸ್ಕೂಲಲ್ಲಿ ಓದಿದ್ಲು. ಸೊ ಬಟ್ ಅದೇನು ನನಗೇನು ಅದು ತೊಂದರೆ ಅಂತ ಅನ್ನಿಸ್ಲಿಲ್ಲ. ದೆನ್ ಶಿ ಡಿಡ್ ವೆರಿ ವೆಲ್ ಇನ್ ಹರ್ ಸ್ಟಡೀಸ್. ನೌ ಶಿ ಈಸ್ MBA ಗ್ರ್ಯಾಜುಯೇಟ್ ವರ್ಕಿಂಗ್ ಇನ್ USA ಆ್ಯಂಡ್ ಶಿ ಈಸ್ ಹ್ಯಾಪಿಲಿ ಸೆಟಲ್ಡ್ ಮ್ಯಾರಿಡ್. ಮೈ ಸನ್ ಆಲ್ಸೋ, ಐ ಮೀನ್ he did his ಸಾಫ್ಟ್ವೇರ್ ಇಂಜಿನಿಯರಿಂಗ್. ಅವನು ತುಂಬ ನಮ್ಮ ತಂದೆ ಕ್ವಾಲಿಟೀಸ್ ಭಾಳ ಇದೆ ಅವನಿಗೆ. ಟ್ರೂತು, ಹಾನೆಸ್ಟಿ, ಸ್ಟ್ರಿಕ್ಟ್ನೆಸ್ಸು, ಇನ್ನೊಬ್ರು ಹಂಗಲ್ಲಿ ಇರಬಾರ್ದು, ಇಂಥವೆಲ್ಲ ಭಾಳ. ಅವನು ಆರಾಮಾಗಿ BMTC ಬಸ್ ಹತ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡ್ತಾನೆ. ಮೈ ಚಿಲ್ಡ್ರನ್ ಆ್ಯಂಡ್ ಆಲ್ಸೋ ಮೈ ವೈಫ್, ದೇ ನೆವರ್ ಇಂಟರ್ಫಿಯರ್ಡ್ ಇನ್ ಮೈ ವರ್ಕ್. ಆ್ಯಂಡ್ ಅಫ್ಕೋರ್ಸ್ ಆ್ಯಂಡ್ ಕನ್ನಡ ಕಲ್ಚರಲ್ಲಿದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಹೋಗ್ತೀವಿ. ಸೊ ದೇ ಆಲ್ಸೋ ಹ್ಯಾವ್ ದಿ ಸೇಮ್ ಇಂಟ್ರೆಸ್ಟ್. ಆ್ಯಂಡ್ ನನಗೆ ಯಾರು ಸ್ನೇಹಿತರು ಅವರೇ ಅವರಿಗೂ ಸ್ನೇಹಿತರು. ಮೈ ಡಾಟರ್ ಅಫ್ಕೋರ್ಸ್ ಅವಳಿಗೆ ಅಲ್ಲಿ ಅಮೆರಿಕಾದಲ್ಲಿ ಹೋಗ್ಬಿಟ್ಟು ಅಲ್ಲಿಯ ಅಮೆರಿಕದ ರ್ಯಾಟ್ ರೇಸ್, ಅಲ್ಲಿರ್ತಕ್ಕಂಥ ಕಾಂಪಿಟೇಷನ್ನು, ಅಲ್ಲಿರ್ತಕ್ಕಂಥ ಲೈಫ್ ಸ್ಟೈಲು. ಮೈ ವೈಫ್ ಹ್ಯಾಸ್ ಸಪೋರ್ಟೆಡ್ ಮಿ. ನನ್ನ ಮನೆಯವರು ಎಲ್ಲ ಕೆಲಸದಲ್ಲಿ, ಅಂದರೆ ಇವತ್ತಿಲ್ಲಿ ಸ್ಟುಡಿಯೋಗೆ ಬರೋದ್ರಿಂದ ಹಿಡಿದು, ಶಿ ವಿಲ್ ನಾಟ್ ಕ್ವೆಶನ್ ವೈ ಯು ಆರ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಮಲೆನಾಡಿನ ಅಡುಗೆ ಎಲ್ಲ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಫೀಡ್ ಮಾಡ್ತಾರೆ. ಸೊ ಶಿ ಈಸ್ ಎ ವೆರಿ ಗುಡ್ ಹೋಸ್ಟ್. ಯಾರು ಮನೆಗೆ ಬಂದರೆ, ಮನೆಗೆ ಯಾರು ನೆಂಟರು ಬರೋರು ಅವ್ರಿಗೆ ಭಾಳ ಬೇಜಾರ. ಸೊ ಮನೆಗೆ ಬಂದರೆ, ನೆಂಟರು ಬಂದರೆ ನಾವೇನು ಲೆಕ್ಕಕ್ಕಿಲ್ಲ ಆ ಥರ. ಸೊ ಶಿ ಈಸ್ ಆಲ್ವೇಸ್ ಕೀಪಿಂಗ್ ಮಿ ಹ್ಯಾಪಿ. ಸೊ ಯು ಕ್ಯಾನ್ ಸಿ ಮೈ ಸೈಜ್ ಆ್ಯಂಡ್ ಹ್ಯಾಪಿನೆಸ್. ಸೊ ಐ ಹ್ಯಾವ್ ಬೀನ್ ಫೆಡ್ ರೆಗ್ಯುಲರ್ಲಿ ಆ್ಯಂಡ್ ವೆರಿ ವೆಲ್. So that way I have a very contented life, but my role model has always been my father. He was a planter, he was a teacher, he did everything. ಆ ಊರಲ್ಲಿ ಒಂದು ಮಲೆನಾಡು ಹಳ್ಳಿನಲ್ಲಿ ಒಬ್ಬರು ಏನು ಮಾಡ್ಬೋದಿತ್ತ ಅದನ್ನೆಲ್ಲ ಅವರು ಮಾಡಿ, he lived a very fulfilled life and he gave me wonderful education. ಎಷ್ಟೋ ಘಟನೆಗಳು ನೋವು ಕೊಡುವಂಥವಾಗಿದ್ದಾವೆ, ಬಟ್ ಐ ಡೋಂಟ್ ರಿಮೆಂಬರ್ ಆಲ್ ದಟ್. ಬಿಕಾಸ್ ನಾನಿವತ್ತು ತುಂಬ ಖುಷಿಯಾಗಿದ್ದರೆ ಆ ನೋವಿನ ವಿಷಯಗಳನ್ನ ಅಲ್ಲಿಗೆ ಬಿಟ್ಬಿಡ್ತೀನಿ. ನೆಗೆಟಿವ್ ಇದ್ದರೆ ಅಲ್ಲೇ ಬಿಟ್ಬಿಡ್ತೀನಿ. ಯಾರಾದರೂ ಕೆಟ್ಟದ್ದು ಹೇಳಿದರೆ ಅಲ್ಲೇ ಬಿಟ್ಬಿಡ್ತೀನಿ. ನಾನು ಯಾರಿಗಾರು ಕೆಟ್ಟದ್ದು ಕೋಪ ಬಂದಾಗ ಹೇಳಿದರೆ ಅದನ್ನು ಮರ್ತು ಬಿಡ್ತೀನಿ. ಬಟ್ ಏನು ಒಳ್ಳೇದಿದೆಯೋ, ಏನು ಪಾಸಿಟಿವ್ ಇದೆಯೋ ಅದನ್ನು ಮಾತ್ರ ಐ ಆಲ್ವೇಸ್ ರಿಸೀವ್ ಫ್ರಮ್ ಸಂಬಡಿ ಆ್ಯಂಡ್ ಐ ರಿಟೈನ್ ಇಟ್. ಸೊ ಐ ಥಿಂಕ್ ದಟ್ ಈಸ್ ದ ಫಿಲಾಸಫಿ ವಿಚ್ ಮೈ ಫಾದರ್ ಹ್ಯಾಸ್ ಟಾಟ್ ಮೀ, ವಿಚ್ ಐ ಹ್ಯಾವ್ ಲರ್ನ್ ಫ್ರಮ್ ರೀಡಿಂಗ್ ಕುವೆಂಪು ಆ್ಯಂಡ್ ವಿಚ್ ಐ ಹ್ಯಾವ್ ಸೀನ್ ರಾಜ್ಕುಮಾರ್ ಡೂಯಿಂಗ್ ಇಟ್. ಒಂದು ನನಗೆ ಅಫ್ಕೋರ್ಸ್ ಈ ಕಲ್ಚರಲ್ ಪ್ರೋಗ್ರಾಮ್ಸು, ಇವೆಲ್ಲ ಕೆಲವು ಫೆಸ್ಟಿವಲ್ಸ್ ಇವೆಲ್ಲ ಮಾಡಿದವು ಬಹುಶಃ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತನೋ ಅಂತ ಎಷ್ಟೋ ಸಾರಿ ಅನಿಸಿದೆ. ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದ್ದಾವೆ. ಫಾರ್ ಇನ್ಸ್ಟೆನ್ಸ್ ಸುವರ್ಣ ಕರ್ನಾಟಕ ಕಾರ್ಯಕ್ರಮ ಆಗಲಿ, ವಿಶ್ವಕರ್ಣ ಸಮ್ಮೇಳನ ಆಗಲಿ, ಅಥವಾ ನಿತ್ಯೋತ್ಸವ ಆಗಲಿ, ಅಥವಾ ನಾನು ಮಾಡಿದ ಸಿನಿಮಾಗಳಾಗಲಿ, ಇವೆಲ್ಲವೇ ತುಂಬ ಒಂಥರ ನಾನು ಅಂದ್ಕೊಂಡಿದ್ದಕ್ಕಿಂತ ನಿರೀಕ್ಷೆಗಿಂತ ಚೆನ್ನಾಗಿದ್ದಾವೆ. ಕೆಲವು ಆಗಿಲ್ಲದೆ ಇರ್ಬೋದು. ಮೇ ಬಿ ಐ ಮೀನ್ ನನಗೆ ಒಂದೇ ಒಂದು ಯಾವಾಗಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರೋದು, ಐ ವಾಂಟ್ ಟು ರೈಟ್ ಲಾಟ್ ಆಫ್ ಥಿಂಗ್ಸ್ ಪಾಸಿಟಿವ್. ಯಾರದೇ ಬಗ್ಗೆ ನೆಗೆಟಿವ್ ಆಗಿ ಬರೀಬೇಕಂತ ನನಗೆ ಯಾವತ್ತೂ ಅನ್ನಿಸ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಅವರ ಕಾರ್ಯನಿರ್ವಹಿಸಿದಂಥ ವಾತಾವರಣ ಸಂದರ್ಭದಲ್ಲಿ ಕೆಲವರು ಹೇಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಟ್ಸ್ ಅ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಇವೆಂಟ್ ದಟ್ ಹ್ಯಾಪನ್ ಇನ್ ಕರ್ನಾಟಕ. ಅದ್ರ ಬಗ್ಗೆ ನನಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ದರ್ ಲಾಟ್ ಆಫ್ ಪೀಪಲ್ ಪರ್ಟಿಕ್ಯುಲರ್ಲಿ ಹೂ ಆಲ್ವೇಸ್, ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಅಪ್ಲಾಸ್ ಇಸ್ ದಿ ಸ್ಪರ್ ಆಫ್ ದಿ ನೋಬಲ್ ಮೈಂಡ್ ಅಂತ. ನಿಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಯಾರು ಹೇಳ್ತಾರೆ, ಇನ್ನೂ ಒಳ್ಳೆ ಕೆಲಸ ಮಾಡ್ತೀರಿ ಆ ಥರ. ದಟ್ ಈಸ್ ಬೀನ್ ವಾಟ್ಸ್ ಬಿನ್ ಹ್ಯಾಪನಿಂಗ್ ಟು ಮೀ. ಸೊ ಐ ಥಿಂಕ್ ದಿಸ್ ಆರ್ ಸರ್ಟನ್ ವೆರಿ ವೆರಿ ಮೆಮೊರಬಲ್ ಅಕೇಶನ್ಸ್ ದಟ್ ಈಸ್ ಸ್ಪೆಂಟ್.